ನಮಸ್ಕಾರ. ಇಂದಿನ ಕಾಳಿದಾಸ ಅವಧಾನಕ್ಕೆ ಎಲ್ಲರಿಗೂ ಸ್ವಾಗತ. ಗಣೇಶ್ನ ಯಾರಿಗೂ ಇಂಟ್ರೊಡ್ಯೂಸ್ ಮಾಡಬೇಕಾಗಿಲ್ಲ, ಅವಧಾನ ಕಲೆಯನ್ನು ಯಾರಿಗೂ ಇಂಟ್ರೊಡ್ಯೂಸ್ ಮಾಡಬೇಕಾಗಿಲ್ಲ. ನನ್ನ ಹೆಸರು ವಿದ್ಯಾಶಂಕರ್. ಯಾರಪ್ಪ ಅಂದರೆ ಅನುಪಮ ಅವರ ಹಸ್ಬೆಂಡ್. ಇವಾಗ ಎಲ್ಲರಿಗೂ ಎಲ್ಲ ತಿಳಿತು ಅನ್ಸುತ್ತೆ. ಇವಾಗ ಮದ್ಯಪಾನದ ವತಿಯಿಂದ ರಾಮಚಂದ್ರ ಅವರೇ ಎದುರಿಗಿದ್ದಾರೆ. We will just start off with Avadhana. As you know, it's a very rare skill, and Ganesh has made it popular, and he is one of the foremost exponents of this ancient art. It's a very rare opportunity for us to be here along with him. He has to be declared as a national treasure. You know, he's just a walking encyclopedia. It's a tremendous memory, and the kind of service he has done to the Indian culture, heritage, and keeping up our dharma. Wherever he walks, you can see Sattogana walk along with him. And this is what we are grateful for. We are grateful for God having given him to all of us, and for him being so humble and friendly, so that he can be with all of us just like a friend. In fact, one of his friends was telling, if I knew a tenth of what you know, I would have ruled the entire literary field of India. So, even though he knows 10 times more, sometimes that, he talks to us as if all of us are equals, and that is his greatness. And we are very happy to have him here, and of course, all the other 8 Prukshakas who will be participating in this fantastic event. They will all be asking questions in series, addressing different literary aspects of this Avadhana, and the whole thing will unfold in front of your eyes. I will further introductions of the Prukshakas to Ganesh himself. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಾಳಿದಾಸ ಅವಧಾನ ಅಂತ ತುಂಬ ಹಿಂದೆಯೇ ಒಂದು ಅವಧಾನವನ್ನು ಮಾಡಿದ್ದೆ, ಆದರೆ ಅದಕ್ಕಿಂತ ಸ್ವಲ್ಪ ಭಿನ್ನವಾದ ಫಾರ್ಮ್ಯಾಟ್ ರೂಪದಲ್ಲಿ ಇವತ್ತು ನಡೆಸ್ತಾ ಇರೋದು. ಅದು ಬಹಳ ಸಂತೋಷದಾಯಕ. ಯಾಕೆ ಅಂದರೆ ಮೊದಲಿಗೆ ಕಾಳಿದಾಸ, ಆಮೇಲೆ ಅವಧಾನ, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರುಗಳು, ಪದ್ಯಪಾನದ ಗೆಳೆಯರು, ಧಾತುವಿನ ಸ್ನೇಹಿತರು, ಇವರೆಲ್ಲ ಸೇರಿದ್ದಾರೆ. ನಮ್ಮ ಪ್ರಾಚೀನ ಭಾರತದಲ್ಲಿ ವಿದ್ಯಾ ವಿನೋದ ಗೋಷ್ಠಿಗಳಿಗೆ ತುಂಬ ದೊಡ್ಡ ಸ್ಥಾನ. ದೊಡ್ಡ ಸಭೆಗಳಲ್ಲಿ, ಸಮೂಹದಲ್ಲಿ ಮಾಸ್ ಎಂಟರ್ಟೈನ್ಮೆಂಟ್ಗಿಂತ ಕ್ಲಾಸ್ ಎಂಟರ್ಟೈನ್ಮೆಂಟ್ ಅನ್ನುವ ಒಂದು ಸಮೂಹದ ಇಂಟಿಮೇಟ್ ಸ್ಟೇಜ್ ಅಂತ ಯಾವುದಿದೆ, ಆತ್ಮೀಯವಾದ ಸಂವಾದ, ಅದು ಬಹಳ ಮುಖ್ಯವಾದದ್ದು. ಇಲ್ಲಿ ನೃತ್ಯ ಮಾಡ್ತಾರೆ, ಅದಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟು ಕೂತ್ಕೊಳ್ಳಿ. ಈ ಒಂದು ದೃಷ್ಟಿಯಲ್ಲಿ ನಮ್ಮ ವಿದ್ಯುತ್ ಮತ್ತು ಭಾರತೀಯ ಕಲೆ ಸಂಸ್ಕೃತಿ ಎಲ್ಲ ಕೂಡ ಗೋಷ್ಠಿ ವಿನೋದವೇ. ಅದನ್ನು ಮಹಾ ಸಮೂಹಕ್ಕೆ ನಾವು ಇಡೀ ಜಗತ್ತನ್ನೇ ಉದ್ಬೋಧ ಮಾಡ್ತೀವಿ ಅಂತಲ್ಲ, ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ಗೊತ್ತಾಗುವಷ್ಟು ನಿಕಟವಾಗಿರಬೇಕು. ವೇರ್ ದ ಆಕ್ಷನ್ ಅಂಡ್ ರಿಯಾಕ್ಷನ್ ಬೋತ್ ಹ್ಯಾಪನಿಂಗ್ ಆನ್ ಅಂಡ್ ಆಫ್ ದಿ ಸ್ಟೇಜ್. It should be complementary, it should be aesthetic, it should be homogeneous, it should be synthetic as well. ಆ ರೀತಿಯಾಗಿರುವ ಸಂವಾದ ಬಹಳ ಮುಖ್ಯವಾದದ್ದು ಅಂತ. ಅಂಥ ಕವಿಗಳಲ್ಲಿ ಅಗ್ರಗಣ್ಯನಾದವನು ಕಾಳಿದಾಸ. ಎಷ್ಟೋ ಬಾರಿ ಭಾರತೀಯ ಪರಂಪರೆಯಲ್ಲಿ ವ್ಯಾಸ ವಾಲ್ಮೀಕಿ ಅನ್ನುವ ಮಹಾ ಋಷಿಕವಿಗಳಾದ ಮೇಲೆ ಮತ್ತೊಬ್ಬ ಋಷಿಕವಿಗೆ ಜಾಗ ಇದ್ದಲ್ಲಿ ಅದು ಕಾಳಿದಾಸನಿಗೆ ಮಾತ್ರ. ಅವನಾದ ಮೇಲಿನ ಮತ್ತೊಬ್ಬ ಕವಿಗೆ ಅವಕಾಶವೇ ಬರಲಿಲ್ಲ ಅಂತಂದರೆ ಅತಿಶಯದ ಮಾತಲ್ಲ. ಡಾಕ್ಟರ್ ವಿ ರಾಘವನ್ ಅವರ ಮಾತನ್ನು ಹೇಳೋದಾದರೆ, ಇನ್ ಹಿಮ್ ವಿ ಫೈಂಡ್ ದ ಮೋಸ್ಟ್ ಡಿಪೆಂಡಬಲ್ ಅಂಡ್ ಅಟ್ ದ ಸೇಮ್ ಟೈಮ್ ವೆರಿ ಅಟ್ರಾಕ್ಟಿವ್ ಎಕ್ಸ್ಪೊನೆಂಟ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಹೇಳ್ಬಿಟ್ಟಂತಾರೆ. ಇದು ಬಹಳ ಅನನ್ಯವಾದಂಥದ್ದು. ಹಾಗಾಗಿ ಕಾಳಿದಾಸನನ್ನು ಇಷ್ಟಪಡೋದು ಅಂದರೆ ಬದುಕನ್ನು ಇಷ್ಟಪಡೋದು ಅಂತ ಅರ್ಥ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ಹೋಮರು, ವರ್ಜಿಲ್ಲು, ಶೇಕ್ಸ್ಪಿಯರು ಮತ್ತು ನಮ್ಮ ವ್ಯಾಸ ವಾಲ್ಮೀಕಿಗಳು ಸೇರಿದಂತೆ. ಆದರೆ ನನ್ ಹ್ಯಾಸ್ ವರ್ಕ್ಡ್ ಔಟ್ ಸೋ ಮಚ್ ವೆಲ್ ಇನ್ ದ ರೆಲ್ಮ್ ಆಫ್ ಬ್ಯೂಟಿ. ಸೌಂದರ್ಯವನ್ನು ಕುರಿತು ಈ ಮಟ್ಟದ ಕೆಲಸವನ್ನು ಮತ್ತೆ ಯಾವ ಕವಿಯೂ ಮಾಡಿಲ್ಲ. ಮತ್ತು ಸೌಂದರ್ಯವನ್ನು ಕುರಿತು, ಸಂತೋಷವನ್ನು ಕುರಿತು ಹೇಳಿದ್ರೆ ಎಲ್ಲೋ ಕೆಲವೊಮ್ಮೆ ಕಲೆ ಸ್ವಲ್ಪ ಸೂಪರ್ಫಿಷಿಯಲ್ ಆಗುತ್ತೆ ಅನ್ನೋ ಭಯ ಇರ್ತದೆ. ಆದರೆ ಅದಾಗದಂತೆ ಮಾಡಿದ್ದು ಕಾಳಿದಾಸನ ಶಕ್ತಿ. ಈ ದೃಷ್ಟಿಯಿಂದ
ಸೌಂದರ್ಯದ ಅತ್ಯಂತ ಸತ್ಯ ಕವಿಯಾಗಿ, ಸಮರ್ಥ ಕವಿಯಾಗಿ ನಿಂತ ಅವನ ಬೇರೆ ಬೇರೆ ಸ್ವಾರಸ್ಯಗಳನ್ನು ಮತ್ತೆ ಮತ್ತೆ ಆಸ್ವಾದ ಮಾಡೋಕ್ಕೆ ಅವಧಾನ ಒಂದು ಆತ್ಮೀಯವಾದ ಆಯ್ಕೆ ಅಷ್ಟೇ, ಇನ್ನೇನಲ್ಲ. ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಥರ ಮಾಡಬಹುದು. ವಸ್ತುತಃ ಯಾವ ಮಹಾನುಭಾವರಿಗೆ ಇಡೀ ಕಾಳಿದಾಸನ 7 ಕೃತಿಗಳು 2797 ಪದ್ಯಗಳು ಕಾಳಿದಾಸನ ಬಾಯಿಪಾಠದಲ್ಲಿ ಇದೆಯೋ ಅಂಥವರು ಕಾಳಿದಾಸ ಅವಧಾನ ಅಂತ ಕೇಳಿದ ಪದ್ಯಗಳನ್ನು ಕೇಳಿದ ರೀತಿಯಲ್ಲಿ ಜ್ಞಾಪಕಕ್ಕೆ ತಂದುಕೊಟ್ಟು ಮಾಡಬಹುದು. ಅಲ್ಲಿಂದ ಮೊದಲುಗೊಂಡು ಜಗತ್ತಿನಲ್ಲಿ ಕಾಳಿದಾಸನ ಬಗ್ಗೆ ಎಷ್ಟೆಲ್ಲ ಬಂದಿದೆ ಅದನ್ನು ಕುರಿತು ರೆಫರೆನ್ಸ್ ಕಾಂಟೆಕ್ಸ್ಟ್ ಹೇಳುವಂಥ ರೀತಿಯಲ್ಲಿ ಕೂಡ ಒಂದು ಕ್ವಿಜ್ ರೀತಿಯಾದದ್ದು ಮಾಡಬಹುದು. ಅರೆ ಕಾಳಿದಾಸ ಆ ತರಹ ಕ್ವಾಂಟಿಫೈಡ್ ಎಂಟರ್ಟೈನ್ಮೆಂಟಿಗೆ, ಬ್ಯಾಫಲಿಂಗ್ ಎಂಜಾಯ್ಮೆಂಟಿಗೆ ಅವನಲ್ಲ. ಅವನು ಸೃಷ್ಟಿಶೀಲವಾದ ಪ್ರತಿಭೆ. ಆದ್ದರಿಂದ ಆಸ್ವಾದಕ್ಕೆ ಒದಗಿ ಬರುವಂತೆ, ಕಲ್ಪನೆಗೆ ಹೆಚ್ಚು ಪುಟ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾನೆ. ಅವನನ್ನ ಆ ದಾರಿಯಲ್ಲಿ ಗೌರವಿಸೋಣ, ಅವನನ್ನು ಇಷ್ಟಪಡುವ ದಾರಿಯಲ್ಲಿ ಅವನನ್ನ ಸ್ಮರಿಸೋಣ ಅಂತ ಮಾಡಿದ ಪ್ರಯತ್ನ. ಈ ಹೊತ್ತಿನ ಅವಧಾನದ 8 ಅಂಶಗಳು, ಅವಧಾನದ ಅಷ್ಟಾವಧಾನದ 8 ಅಂಶಗಳ ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಉಂಟು. ಮೊದಲಿಗೆ ನಿಷೇಧಾಕ್ಷರವಿಲ್ಲ. ನಿಷೇಧಾಕ್ಷರಕ್ಕೆ ಬದಲಾಗಿ ಎಷ್ಟೋ ಜನ ಸಮಾಧಾನದ ನಿಟ್ಟುಸಿರು ಬಿಡಬಹುದು ಬೇಕಾದ್ರೆ. ಕಾಳಿದಾಸರ ಒಂದು ಮೂಲ ಪದ್ಯವನ್ನ ತೆಗೆದುಕೊಂಡು ಅದಕ್ಕೆ ಸಮರ್ಥವಾದ ಕನ್ನಡದ ಅನುವಾದವನ್ನು ಹೇಳಬೇಕು ಅಂತ. ಕಾಳಿದಾಸನನ್ನು ಅನುವಾದ ಮಾಡೋದು ದೊಡ್ಡ ಕಷ್ಟ. ಅವನ ಸೂಚ್ಯವಾದ ಧ್ವನಿಗರ್ಭಿತವಾದ ಪದ್ಯವನ್ನ ಅನುವಾದ ಮಾಡುವುದು ಬಹಳ ಕಷ್ಟದ ಕೆಲಸ. ಆ ರೀತಿಯಾದ ಒಂದು ಚಾಲೆಂಜ್, ಒಂದೊಂದು ಸುತ್ತಿಗೆ ಒಂದೊಂದು ಸಾಲಿನಂತೆ ಕೊಡ್ತಕ್ಕಂಥದ್ದು. ಅದಾದ ಮೇಲೆ ಆ ಒಂದು ವಿಭಾಗವನ್ನು ನಿರ್ವಾಹ ಮಾಡೋಕ್ಕೆ ಬಂದವರು ಶ್ರೀಯುತ ಶ್ರೀಶಿಕಾರಂತ, ನಮ್ಮ ಪದ್ಯಪಾನದ ಒಬ್ಬ ಸದಸ್ಯ ಕೂಡ ಹೌದು. ಆಮೇಲೆ ಕಾಳಿದಾಸನ ಕಾವ್ಯದ ಒಂದು ಸಾಲನ್ನು ತೆಗೆದುಕೊಂಡು ಅದನ್ನ ಸಮಸ್ಯಾಪೂರ್ಣದ ರೀತಿಯಲ್ಲಿ ಮಾಡುವಂಥದ್ದು. ಕಾಳಿದಾಸನನ್ನು ಯಾವ ರೀತಿಯೆಲ್ಲ ಮಾಡಿದ್ದಾರೆ ಪರಂಪರೆಯಲ್ಲಿ ಅನ್ನೋದಕ್ಕೆ ಜಿನಸೇನಾಚಾರ್ಯ ಅನ್ನುವ ಒಬ್ಬ ಪ್ರಾಚೀನ ಭಾರತದ ಅಥವಾ ಮಧ್ಯ ಭಾರತದ ಕನ್ನಡಿಗರೇ ಆದಂಥ ವಿದ್ವತ್ ಕವಿಗಳು ಉಲ್ಲೇಖನೀಯರು. ಅವರು ನಮ್ಮ ಅಮೋಘ ವರ್ಷ ನೃಪತುಂಗನ ವಿದ್ಯಾಗುರುಗಳಾಗಿದ್ದರು. ಆತನ ಶಿಷ್ಯ ಗುಣಭದ್ರಾಚಾರ್ಯ, ಆತನು ದೊಡ್ಡ ವಿದ್ವತ್ ಕವಿ. ನಮ್ಮ ರನ್ನ ಇದ್ನಲ್ಲ, ಆ ರನ್ನನಿಗೆ ವಿದ್ಯಾಗುರುವೂ ಆಗಿದ್ದಂಥ ವ್ಯಕ್ತಿ ಗುಣಭದ್ರಾಚಾರ್ಯ. ಈ ಜನಸೇನಾಚಾರ್ಯರು ಮೇಘದೂತದ ಒಂದೊಂದು ಸಾಲನ್ನು ತೆಗೆದುಕೊಂಡು ಅದಕ್ಕೆ 3 ಸಾಲುಗಳನ್ನು ತಮ್ಮ ಕಲ್ಪನೆಯಿಂದ ಸೇರಿಸಿ 23ನೇ ತೀರ್ಥಂಕರ ಪಾರ್ಶ್ವನಾಥ ಸ್ವಾಮಿಯ ಜೀವನ ಕಥೆ ಬರುವಂತೆ ಕಾವ್ಯ ಬರೆದಿದ್ದಾರೆ. ಹತ್ರ 350-400 ಪದ್ಯಗಳ ಕಾವ್ಯವಾಗಿ ಮೇಘದೂತ ಬೆಳೆದಿದೆ. ಆ ಇಡೀ ಕಾವ್ಯದಿಂದ ಮೇಘದೂತವನ್ನು ಐಸೋಲೇಟ್ ಮಾಡಬಹುದಾ? ಮೇಘದೂತದ ಸಮಸ್ಯಾಪೂರ್ಣ ರೀತಿಯಲ್ಲಿ ಮಾಡಿರುವುದು ಆವೇಷ್ಟನ ಕಾವ್ಯ ಅಂತ ಕರೀತಾರೆ. ಎಷ್ಟೋ ಬಾರಿ ಮೇಘದೂತದ ಶುದ್ಧವಾದ ಟೆಕ್ಸ್ಟ್ ಯಾವುದು ಅಂತ ತೀರ್ಮಾನ ಮಾಡುವಲ್ಲಿ ಜನಸೇನಾಚಾರ್ಯರ ಈ ಪಾರ್ಶ್ವಾಭ್ಯುದಯವನ್ನು ಒಂದು ಮಾದರಿಯಾಗಿ ಇಟ್ಟುಕೋತಾರೆ. ಯಾಕೆಂದ್ರೆ ಸಮಸ್ಯಾಪೂರ್ಣಕ್ಕೆ ಪರ್ಫೆಕ್ಟ್ ಆಗಿ ತೆಗೆದುಕೊಂಡಿದ್ದಾರೆ. ಆಯಾ ಸಾಲುಗಳನ್ನು ತೆಗೆದುಕೊಂಡು ಪರಿಹಾರ ಮಾಡಿರುವಂಥದ್ದು ಅಂತ. ಆ ರೀತಿಯಾದ ಕಾರ್ಯವನ್ನ ನಮ್ಮ ಅಷ್ಟಾವಧಾನಿ ಶತಾವಧಾನಿನೂ ಆಗಬೇಕಾದ ವ್ಯಕ್ತಿ. ಶತಾವಧಾನ ಏನು ದೊಡ್ಡ ಸಂಗತಿ ಅಲ್ಲ, ನಮ್ಮ ಶಂಕರ್ ಮಾಡ್ತಾ ಇದ್ದಾರೆ. ಆಮೇಲೆ ದತ್ತಪದದಲ್ಲಿ ಕಾಳಿದಾಸನ ವಿಶಿಷ್ಟ ಪದಗಳನ್ನ 4 ಬಳಸಿ ಪದ್ಯ ರಚನೆ ಆಗಬೇಕು ಅಂತ ಅದನ್ನ ನಮ್ಮ ಇನ್ನೊಬ್ಬರ ಗೆಳೆಯರಾದಂಥ ಶ್ರೀಶನ್ ತಿರುಮಲೆ ಮಾಡ್ತಾ ಇದ್ದಾರೆ. ಶ್ರೀಶನ್ ತಿರುಮಲೆಯನ್ನ ಹೀಗೆ ಅವಧಾನಗಳಲ್ಲಿ ಕಾಣುವುದಾಗ್ತಾ ಇದೆ. ಆದರೆ ಸಂತೋಷದ ಸಂಗತಿ ಏನಂದ್ರೆ ಪದ್ಯ ರಚನೆ ಆತ ಇನ್ನು ಚೆನ್ನಾಗಿ ಕೈಗೊಂಡಿದ್ದಾರೆ, ಸಂತೋಷ. ಇದಾದ ಮೇಲೆ 4ನೇ ಅಂಶ ಚಿತ್ರಕವಿತೆ. ಚಿತ್ರಕವಿತೆಯಲ್ಲಿ ಕಾಳಿದಾಸ ಆ ಪ್ರಕಾರದಲ್ಲಿ ಕೆಲಸ ಮಾಡಿದ್ದಾನೆ. ಅವನು ಎಲ್ಲ ಪ್ರಕಾರಗಳಲ್ಲಿ ಒಂದು ರೀತಿಯಾದ ಪಯನೀರ್ ಅಂತ ಕರೆಯಬಹುದು. ಅವನು ಒಂದು ಯಮಕಾಲಂಕಾರವನ್ನು ವಿಶಿಷ್ಟವಾದ ರೀತಿಯಲ್ಲಿ ಬಳಕೆ ಮಾಡಿ ಒಂದು ಸರ್ಗಕ್ಕೆ ಅಲಂಕಾರವನ್ನು ತಂದುಕೊಟ್ಟ ಅಂಥ ಆ ಒಂದು ಕವಿಯ ಚಿತ್ರಕವಿತೆ. ರಘುವಂಶದ 9ನೇ ಸರ್ಗದಲ್ಲಿ ಒಂದು ವಿಶಿಷ್ಟವಾದ ಛಂದಸ್ಸು, ಪ್ರಾಯಶಃ ಅವನೇ ಸೃಷ್ಟಿ ಮಾಡಿಕೊಟ್ಟ ಛಂದಸ್ಸು ಧೃತವಿಲಂಬಿತ. ಆ ಧೃತವಿಲಂಬಿತ ಛಂದಸ್ಸಿನಲ್ಲಿ ಬರುವ ಚಿತ್ರಕವಿತಾ ಪ್ರಕಾರವನ್ನು ನಿರ್ವಾಹ ಮಾಡೋಕ್ಕೆ ಶ್ರೀಯುತ ಸೋಮಶೇಖರ್ ಶರ್ಮಾ ಬಂದಿದ್ದಾರೆ. ಆಮೇಲೆ ಕಾಳಿದಾಸನ
ಕಾವ್ಯವನ್ನ ಕುರಿತಾಗಿ, ಕವಿತೆಯನ್ನ ಕುರಿತಾಗಿ, ವಸ್ತುಗಳನ್ನ ಕುರಿತಾಗಿ ಆಶುಕವಿತ್ವವನ್ನು ನಿರ್ವಾಹ ಮಾಡೋದಕ್ಕೆ ಬಂದಿದ್ದಾರೆ ಶ್ರೀಯುತ GS ರಾಘವೇಂದ್ರ. ಸುತ್ತಿಗೆ ಒಂದೊಂದು ಪದ್ಯದಂತೆ ಇಡೀ ಪದ್ಯವನ್ನ ನಿರ್ಮಾಣ ಮಾಡುವುದಾಗುತ್ತದೆ. ಅದಾದ ಮೇಲೆ ಹೊಸ ಅಂಶ ಅಂತ ಇನ್ನೊಂದು, ಅದನ್ನು ನಿರ್ವಾಹ ಮಾಡಕ್ಕೆ ಬಂದವರು ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರು. ಶೋಭಾ ಶಶಿಕುಮಾರ್ ಅವರನ್ನ ಕುರಿತು ಒಂದೆರಡು ಮಾತುಗಳಾಡಬೇಕು. ಮಿಕ್ಕ ಅನೇಕರು ಹಲವು ಬಾರಿ ಅವಧಾನ ವೇದಿಕೆಗಳಲ್ಲಿ ಪಾಲ್ಗೊಂಡವರಾದ್ದರಿಂದ ನಮ್ಮ ಸ್ನೇಹಿತರುಗಳಿಗೆ ಪರಿಚಯ ಇದ್ದಾರೆ. ಶೋಭಾ ಅವರ ಪರಿಚಯ ಇಲ್ಲದೆ ಹೋಗಬಹುದು ಅನ್ನೋದಕ್ಕೋಸ್ಕರವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಶೋಭಾ ಅವರು ನಮ್ಮ ಶ್ರೀಮತಿ ಸುಂದರಿ ಸಂತಾನಂ ಅವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರು. ಅವರು ರೇವತಿ ನರಸಿಂಹನ್ನವರಲ್ಲಿ ಮೊದಲಿಗೆ ನೃತ್ಯಾಭ್ಯಾಸವನ್ನು ಮಾಡಿದ್ದು, ಕರ್ಣ ಮೊದಲಾದಂಥವನ್ನ ನಾಟ್ಯಶಾಸ್ತ್ರೀಯ ಅಭ್ಯಾಸವನ್ನು ಸುಂದರಿಯವರಲ್ಲಿ ಕೈಗೊಂಡದ್ದು. ಸಂಶೋಧನೆ ಮಾಡಿ ನೃತ್ಯದ ಆಂಗಿಕ ಮತ್ತು ಸಾತ್ವಿಕಗಳನ್ನು ಕುರಿತಾಗಿ ಡಾಕ್ಟರೇಟ್ ಮಾಡಿದ್ದಾರೆ. ಜೈನ್ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗ ನೋಡ್ತಾರೆ. ನಾಟ್ಯಾಚಾರ್ಯ ಮತ್ತು ರಂಗಪ್ರಯೋಗ ಪಟು ಕೂಡ. ಆದರೆ ಇದಕ್ಕಿಂತ ಮಿಗಿಲಾಗಿ ತುಂಬಾ ಆಳವಾಗಿ ಭಾರತೀಯ ಸಾಹಿತ್ಯ ಮೀಮಾಂಸೆಯನ್ನ, ಕಲಾ ಮೀಮಾಂಸೆಯನ್ನ ಬಲ್ಲವರು. ಈ ಹೊತ್ತಿನ ಎಷ್ಟೋ ಕಲಾವಿದರುಗಳಿಗೆ ಸಾಮಾನ್ಯ ದಕ್ಕದೆ ಹೋಗುವಂತಹ ಒಂದು ಆಯಾಮ ಏನಂದ್ರೆ ಸೌಂದರ್ಯ ಮೀಮಾಂಸೆ, ಈಸ್ಥೆಟಿಕ್ಸ್, ಅದನ್ನು ಅಭ್ಯಾಸ ಮಾಡುವುದು ಮತ್ತು ಆ ಅಭ್ಯಾಸದಲ್ಲಿ ಕಂಡುಕೊಂಡ ಸತ್ಯವನ್ನ ಸಂಕೋಚವಿಲ್ಲದೆ ಅದನ್ನ ಅನ್ವಯಿಸೋದು, ಅದನ್ನು ಹೇಳುವುದು, ಪ್ರತಿಪಾದನೆ ಮಾಡುವುದು. ಸತ್ಯವನ್ನ ಕಾಣುವುದಕ್ಕೆ ಎಷ್ಟೋ ಜನಕ್ಕೆ ಆಸೆ ಇರುತ್ತಾಗಲಿ ಕಂಡ ಸತ್ಯವನ್ನು ಹೇಳೋದಕ್ಕೆ ಕಷ್ಟಪಡ್ತಾರೆ. ಶೋಭಾ ಅವರು ಕಂಡ ಸತ್ಯವನ್ನು ಹೇಳೋದಕ್ಕೆ ಕಷ್ಟಪಟ್ಟಿಲ್ಲ, ಹೇಳಿ ಕಷ್ಟಪಟ್ಟಿದ್ದಾರೆ, ಹೇಳೋದಕ್ಕೆ ಕಷ್ಟಪಡೋಲ್ಲ. ಅವರು ಇವತ್ತು ಕಾಳಿದಾಸ ಮಹಾಕವಿಯ 4 ಪದ್ಯಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳ ಅಭಿನಯವನ್ನು ಮಾಡಿ ತೋರಿಸ್ತಾರೆ. ಸಾಹಿತ್ಯ ಇರೋದಿಲ್ಲ. ಅದು ಯಾವ ಕಾವ್ಯದಿಂದ, ಯಾವ ಸಂದರ್ಭ ಕುರಿತಾಗಿರಬಹುದು ಅಂತ ಅವಧಾನಿ ಗುರುತಿಸಿ ಹೇಳಬೇಕಾಗುತ್ತದೆ. ಆ ಮೈಮನ್ನ ನೋಡಿ ಮೂಲ ಏನಿರಬಹುದು ಅಂತ ಗುರುತಿಸಬೇಕು. ಇದು ನನಗೆ ನಿಜವಾದ ಅರ್ಥದಲ್ಲಿ ದೊಡ್ಡ ಚಾಲೆಂಜ್. ಆಮೇಲೆ ಶ್ರೀಮತಿ ರಂಜನಿ ವಾಸು ಕಾವ್ಯವಾಚನದ ಪ್ರಚಕರಾಗಿ ಬಂದಿದ್ದಾರೆ. ರಂಜನಿಯ ಪರಿಚಯ ತಮಗೆಲ್ಲರಿಗೂ ಇದ್ದೇ ಇದೆ. ಕಾಳಿದಾಸನಿಂದಲೇ ಆಯ್ಕೆ ಮಾಡಿದಂಥ ಪದ್ಯಗಳು. ಹಾಗಾಗಿ ಕವಿ ಯಾರು ಅನ್ನೋದು ಗೊತ್ತೇ ಇರುತ್ತದೆ. ಆ ಮಟ್ಟಕ್ಕೆ ಸೌಲಭ್ಯ ಉಂಟು. ಹಾಗೆ ಸೌಲಭ್ಯ ಇದೆ ಅನ್ನೋ ಕಾರಣಕ್ಕಾಗಿ ರಿಯಾಯಿತಿಗಳನ್ನು ಅವಧಾನೆ ತೆಗೆದುಕೊಳ್ಳುವಂತೆ ಇಲ್ಲ. ಅಂದರೆ ಅವುಗಳಿಗೆ ಯುಕ್ತವಾದ ವ್ಯಾಖ್ಯಾನ, ಅವುಗಳ ಸ್ವಾರಸ್ಯ, ಆಯ್ಕೆಯ ಮಹತ್ವ ಅವುಗಳನ್ನು ಹೇಳಬೇಕು. ಹೆಚ್ಚೆಚ್ಚು ವಿ ಶುಡ್ ಬಿಕಮ್ ಡೀಪರ್ ಅಂಡ್ ಡೀಪರ್, ಕ್ಲೋಸರ್ ಅಂಡ್ ಕ್ಲೋಸರ್ ಟು ಕಾಳಿದಾಸ ಅನ್ನುವಂಥದ್ದು. ಈ ಎಲ್ಲ ಕೆಲಸಗಳಲ್ಲಿ ವಿಶೇಷತಃ ಈ ಗೀತಕ್ಕೆ ಮತ್ತು ನೃತ್ಯಕ್ಕೆ ಪದ್ಯಗಳನ್ನು ಆಯ್ಕೆ ಮಾಡಿ ಅವರಿಗೆ ಸ್ಪಷ್ಟೀಕರಣ ಕೊಟ್ಟು ವಿವರಣೆಗಳನ್ನು ಕೊಟ್ಟು ಮಾಡುವ ದೊಡ್ಡ ಕೆಲಸವನ್ನು ವಹಿಸಿಕೊಂಡದ್ದು ನಮ್ಮ ವಾಸುಕಿ. ಯಾಕೆಂದ್ರೆ ಕಾಳಿದಾಸನನ್ನ ಅಭಿನಯ ಯೋಗ್ಯವಾಗುವಂತಹ ರೀತಿಯಲ್ಲಿ ಆಯ್ಕೆ ಮಾಡಿಕೊಡೋದು ಕಷ್ಟ. ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತದೆ. ಇಂಥದ್ದು ಒಂದು 4 ಪದ್ಯ ಅಂತ ಆಯ್ಕೆ ಮಾಡಿಕೊಡೋದು ಕಷ್ಟ ಇದೆ. ಮತ್ತು ಅವರು ಮಾಡಿದ್ದು ಗೊತ್ತಾಗಬೇಕು. ಹೀಗೆ ಏನಾದರೂ ದೋಷ ಇದ್ದಲ್ಲಿ ಆತನ ಮೇಲೆ ಏರಿಸ್ಬಿಡ್ಬೋದಾದ ಸಾಧ್ಯತೆ ಇರುವುದರಿಂದ ಶುಡ್ ಬಿ ಡಬ್ಲಿ ಟ್ರಿಪ್ಲಿ ಫುಲ್ ಪ್ರೂಫ್, ಆ ರೀತಿಯಾದ ಸ್ವಾರಸ್ಯ ಉಂಟು. ಇನ್ನ ಈ ಎಲ್ಲ ಅವಧಾನ ನಡೆಯುವಾಗ ಒಂದೇ ಒಂದು ವಿಕ್ಷೇಪಾಂಗ, ಅದು ಅಪ್ರಸ್ತುತ ಪ್ರಸಂಗ. ಅದನ್ನು ನಿರ್ವಾಹಕ ಮಾಡೋಕ್ಕೆ ಸುಧೀರ್ ಕೃಷ್ಣ ಸ್ವಾಮಿಯವರು ಬಂದಿದ್ದಾರೆ. ಕಾಳಿದಾಸ ಸಂಬಂಧಿಯಾದ ಪ್ರಧಾನವಾದಂಥ ಪ್ರಶ್ನೆಗಳು. ಕಾಳಿದಾಸನಲ್ಲಿ ಅಪ್ರಸ್ತುತವೇ ಅಂತ ಕೇಳಬಹುದು, ಆದರೆ ಅಪ್ರಸ್ತುತದಲ್ಲಿ ಕಾಳಿದಾಸ ಅಂತ ಅನ್ಬಹುದಷ್ಟೇ. ಏನಂದ್ರೆ ಕಾಳಿದಾಸನನ್ನ ಹೆಚ್ಚು ಗಾಢವಾಗಿ ಅನುಭವಿಸೋಣ ಅನ್ನೋದಕ್ಕಾಗಿ ಮಾಡಿಕೊಂಡದ್ದು. ಅದರಿಂದ ಯಾವ್ಯಾವುದೆಲ್ಲ ರೀತಿಯಲ್ಲಿ ಸಾಧ್ಯವೋ ಆ ಎಲ್ಲ ರೀತಿಯಲ್ಲಿಯೂ ಕಾಳಿದಾಸನನ್ನ ಮನಸ್ಸಿಗೆ ಗಂಭೀರವಾಗಿ, ವಿನೋದವಾಗಿ, ಗೀತದಲ್ಲಿ, ನೃತ್ಯದಲ್ಲಿ ಎಲ್ಲ ಮನಸ್ಸಿಗೆ ತಂದುಕೊಳ್ಳುವಂಥ ಪ್ರಯತ್ನ ಕಾಳಿದಾಸ ಅವಧಾನ ಪ್ರಾರ್ಥನೆಯಿಂದ ಆರಂಭ ಮಾಡ್ತೀನಿ. ಸಂಸ್ಕೃತ ಕನ್ನಡ 2 ಭಾಷೆಗಳಲ್ಲಿ ಅಪ್ರಸ್ತುತ ಪ್ರಸಂಗ ಇತ್ಯಾದಿ ಪದ್ಯಗಳು ಎಲ್ಲ ನಡೀತಾ ಇರ್ತವೆ. ನಿಮಗೇನಾದ್ರೂ ಕಾಳಿದಾಸನ ಬಗ್ಗೆ ಪ್ರಶ್ನೆ ಇತ್ತು ಅಂತ ಬೇಕಾದ್ರೆ ಕೇಳಿ, ಸಂತೋಷವಾಗಿ ಹೇಳೋಣ. ಹಾಗಾಗಿ ಸಕ್ರಿಯವಾಗಿ ಜನರೆಲ್ಲ ತೊಡಗಿಕೊಳ್ಳಲಿ ಅನ್ನುವುದರಿಂದ ಪ್ರಾರ್ಥನೆ.
ಕವಿಕುಲ ಗುರು ಕೃತಿ ಸಪ್ತಕ ರೂಪೇ ಕವಿಕುಲ ಗುರು ಕೃತಿ ಸಪ್ತಕ ರೂಪೇ ಕವಿಕುಲ ಗುರು ಕೃತಿ ಸಪ್ತಕ ರೂಪೇ ಸ್ವಮೂರ್ತಿ ಸಪ್ತಕಂ ಪ್ರವಿಭಜ್ಯ ಸ್ವಮೂರ್ತಿ ಸಪ್ತಕಂ ಪ್ರವಿಭಜ್ಯ ಕವಿಕುಲ ಗುರು ಕೃತಿ ರೂಪೇ ಸ್ವಮೂರ್ತಿ ಸಪ್ತಕಂ ಪ್ರವಿಭಜ್ಯ ಪಶ್ಚಾದಷ್ಟಮಮೂರ್ತಿಂ ತತ್ಕರ್ತರಿ ಸನ್ನಿವೇಶ್ಯ ಜಯತೀಶಾನಃ ತತ್ಕರ್ತರಿ ಸನ್ನಿವೇಶ್ಯ ಜಯತಿ ಈಶಾನಃ. ಕಾಳಿದಾಸ ಈಗ ನಾನು ಸ್ವೀಕಾರ ಮಾಡಿದ ಕಲ್ಯಾಣಿ ರಾಗದಂತೆ ಸಂಪೂರ್ಣವಾದ ರುಜುರಾಗ, ಪ್ರತಿಮಧ್ಯಮ ರಾಗ, ಮೀಡಿಯೋಕ್ರಿಟಿಗೆ ವಿರುದ್ಧವಾಗಿ ನಿಂತವನು, ಮಧ್ಯಮಕ್ಕೆ ವಿರುದ್ಧವಾಗಿ ನಿಂತಂಥವನು. 7 ಕೃತಿಗಳು ಅವರದು ನಮಗೆ ಉಳಿದಿವೆ. 2 ಲಘು ಕಾವ್ಯಗಳು, ಲಘು ಅಂತ ಹೇಳುವುದು ಅಪಚಾರದ ಮಾತಾದೀತು, 2 ಖಂಡಕಾವ್ಯ, 2 ಮಹಾಕಾವ್ಯ, 3 ರೂಪಕಗಳು. ಆ 7 ಕಾಮನಬಿಲ್ಲಿನ ಬಣ್ಣಗಳಂತಹ ಕೃತಿಗಳಲ್ಲಿ ಶಿವ ಅಷ್ಟಮೂರ್ತಿ, ಇವನಿಗೆ ಆರಾಧ್ಯ ದೈವ. ತನ್ನ 7 ರೂಪಗಳನ್ನು, ಪಂಚಭೂತಗಳು, ಸೂರ್ಯ, ಚಂದ್ರರು ಮತ್ತು ಸೋಮಯಾಜಿ, ಈ 8 ಅಷ್ಟಮೂರ್ತಿ ಅಂತ ಕಾಳಿದಾಸ ಗುರುತಿಸಿದ್ದಾನೆ. ವೇದಗಳಲ್ಲಿ ಪ್ರಸಿದ್ಧವಾದಂಥ ಸ್ವರೂಪಕ್ಕೆ ಶಾಶ್ವತೀಕರಣದ ಸೌಂದರ್ಯವನ್ನು ತಂದುಕೊಟ್ಟದ್ದು ಕಾಳಿದಾಸ. ಹಾಗೆ ಶಿವ ಕಾಳಿದಾಸನ 7 ಕೃತಿಗಳಲ್ಲಿ ತನ್ನ 7 ರೂಪಗಳನ್ನು, ಪಂಚಭೂತ ರೂಪವನ್ನು, ಸೂರ್ಯ ಚಂದ್ರ ರೂಪವನ್ನು ಇಟ್ಟು ಇನ್ನು 8ನೇದಾದ ಸೋಮಯಾಜಿ ರೂಪಕ್ಕೆ ಕಾಳಿದಾಸನಲ್ಲಿಯೇ ಸೇರಿಕೊಂಡು ಬಿಟ್ಟ ಅಂತನ್ನುವುದು ಮಂಗಳ ಶ್ಲೋಕ. ಯಾಚೇ ನ ಕಿಂಚಿದಧಿಕಂ ವಚಸಾಂ ವಿಧಾತ್ರಿ ಯಾಚೇ ನ ಕಿಂಚಿದಧಿಕಂ ವಚಸಾಂ ವಿಧಾತ್ರಿ ಪ್ರಾಯಃ ಸಮಸ್ತರಸಿಕೇಂಗಿತಂ ಏವಮೇವ ಪ್ರಾಯಃ ಸಮಸ್ತರಸಿಕೇಂಗಿತಂ ಏವಮೇವ ಯಾಚೇ ನ ಕಿಂಚಿದಧಿಕಂ ವಚಸಾಂ ವಿಧಾತ್ರಿ ಪ್ರಾಯಃ ಸಮಸ್ತರಸಿಕೇಂಗಿತಂ ಏವಮೇವ ಅಲ್ಪೇ ಅಲ್ಪೇ ತ್ವನಿಶ್ಚಯಮಯೇ ವಿಕಟೇ ಭವೇಸ್ಮಿನ್ ಅಲ್ಪೇ ತ್ವನಿಶ್ಚಯಮಯೇ ವಿಕಟೇ ಭವೇಸ್ಮಿನ್ ಅಲ್ಪೇ ತು ಅನಿಶ್ಚಿತಮಯೇ ಅನಿಶ್ಚಯಮಯೇ ವಿಕಟೇ ಭವೇಸ್ಮಿನ್ ನಿಷ್ಕಾಲಿದಾಸಮಿತಿ ಮಾಸ್ತು ಕದಾಪಿ ನಿಷ್ಕಾಲಿದಾಸಮಿತಿ ಮಾಸ್ತು ದಿನಂ ಕದಾಪಿ ನಿಷ್ಕಾಲಿದಾಸಮಿತಿ ಮಾಸ್ತು ದಿನಂ ಕದಾಪಿ. ವಾಗ್ದೇವತೆಯನ್ನ ಪ್ರಾರ್ಥನೆ ಮಾಡೋದಿಷ್ಟೇ. ಪ್ರಾಯಶಃ ಎಲ್ಲ ರಸಿಕರ ಪ್ರಾರ್ಥನೆಯೂ ಅಷ್ಟೇ. ಇನ್ನೇನು ಸರಸ್ವತಿನ ಇನ್ನೇನು ಕೊಡು ಅಂತ ಕೇಳೋಕ್ಕಾಗತ್ತೆ? ದುಡ್ಡು ಕೊಡು ಅಂತ ಕೇಳೋಕ್ಕಾಗತ್ಯ? ಆರೋಗ್ಯ ಕೊಡು ಅಂತ ಕೇಳೋಕ್ಕಾಗತ್ಯ? ಅಧಿಕಾರ ಕೊಡು ಅಂತ ಕೇಳೋಕ್ಕಾಗತ್ತೆ? ಕೇಳಿದ್ರೆ ಕೊಟ್ಟಾಳಿಯೇ ಅವಳು, ಕೊಟ್ರೆ ಅವಳು ಸರಸ್ವತಿ ಅಂತ ಅನ್ನಿಸ್ಕೊಂಡಾಳಿಯೇ. ಹಾಗಾಗಿ ಅಮ್ಮ ನಿನ್ನನ್ನ ನಾನು ಕೇಳ್ತೀನಿ ಇಷ್ಟೇ. ಪ್ರಾಯಶಃ ಎಲ್ಲ ರಸಿಕರಿಗೂ ಕೂಡ ಇಷ್ಟೇ ಅಪೇಕ್ಷೆ ಇರುತ್ತೆ. ಅದೇನಂದ್ರೆ ನಮ್ಮ ಬದುಕು ಅಲ್ಪ, ಅಲ್ಪೇ ತ್ವನಿಶ್ಚಯಮಯೇ. ನಮ್ಮ ಜೀವನಾವಧಿ ಅಲ್ಪ ಮಾತ್ರವಲ್ಲ, ಅದು ಅತ್ಯಂತ ಅನಿಶ್ಚಯ, ಅನ್ಸರ್ಟೈನ್ ಅನ್ನೋದು ಮತ್ತೂ ನಿಜ. ಅನಿಶ್ಚಯಮಯೇ ವಿಕಟೆ, ವಿಚಿತ್ರವಾದದ್ದು, ವಿಕಟವಾದದ್ದು. ಈ ಕಡೆಗೆ ಬಂದ್ಬಿಡಿ, ಈ ಕಡೆ ದಯವಿಟ್ಟು ಇಲ್ಲಿ ಬನ್ನಿ. ಅದು ನೃತ್ಯಕ್ಕಾಗಿ ಬಿಟ್ಟಿರ್ತಕ್ಕಂಥ ಜಾಗವಾಗಿದೆ. ಇಲ್ಲಿ ಬಂದ್ಬಿಡಿ, ಕೂತ್ಕೊಂಡ್ಬಿಡಿ. ಅಲ್ಪೇ ತ್ವನಿಶ್ಚಯಮಯೇ ವಿಕಟೆ ಭವೇಸ್ಮಿನ್. ನಮ್ಮ ಬದುಕು ಅಲ್ಪ, ಅನಿಶ್ಚಯ, ವಿಕಟ, ವೆರಿ ಆಡ್. ಅದು ಏನಂತ ಹೀಗೆ ಅಂತ ಡಿಫೈನ್ ಮಾಡೋಕ್ಕಾಗೋಲ್ಲ, ಈ ಸ್ಟ್ರಕ್ಚರ್ ಅಂತ ಹೇಳೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಆ ಒಂದು ಬದುಕಿನ ಸ್ಥಿತಿಯಲ್ಲಿ
ನಿಷ್ಕಾಳಿದಾಸಮಿತಿ ಮಾಸ್ತು ದಿನಂ ಕದಾಪಿ. ಒಂದೇ ಒಂದು ದಿನವೂ ಕಾಳಿದಾಸೀಯವಲ್ಲ ಅನ್ನೋದು ಬೇಡ. ನಿಷ್ಕಾಳಿದಾಸ, ನಾನ್ ಕಾಳಿದಾಸೀಯ ಅಂತನ್ನುವಂತೆ ಯಾವ ದಿವಸವೂ ಬೇಡ. ಒಂದು ಬಾರಿ ಅಲ್ಲ, ಒಂದು ಬಾರಿ ಒಂದು ಪದ್ಯವನ್ನು, ಒಂದು ಗದ್ಯವನ್ನು, ಯಾವುದೋ ಅವನ ಸ್ಮರಣೆಯನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡಿಕೊಂಡ್ರೆ ಅದು ಬದುಕಿಗೆ ಎಷ್ಟೋ ನೆಮ್ಮದಿಯನ್ನು ಕೊಡುತ್ತದೆ. ಅಷ್ಟು ಮಟ್ಟಿಗೆ ಸರಸ್ವತಿ ಬಿಟ್ಟು ಇನ್ಯಾರೂ ಅನುಗ್ರಹ ಮಾಡೋಲ್ಲ. ಅದಕ್ಕೆ ಸರಸ್ವತಿಯ ಗಂಡ ಏನು ಕಾಂಟ್ರಿಬ್ಯೂಟ್ ಮಾಡಲಾರ, ಸರಸ್ವತಿ ಮಾತ್ರ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಯಾಕೆಂದ್ರೆ ಇಲ್ಲೊಬ್ಬರು ದಿನನಿತ್ಯವೂ ಕಾಳಿದಾಸನ ಓದದೆ ಮಲಗುವುದೇ ಇಲ್ಲ. ಡಾಕ್ಟರ್ ಪ್ರಮೋದ್ ವಿಶ್ವನಾಥ್ ಅವರು ದೂರದ ಶಿಕಾಗೋಯಿಂದ ಬಂದಿದ್ದಾರೆ. ಕಾಳಿದಾಸಾವಧಾನವನ್ನು ನೋಡೋದಕ್ಕೆ ಒಂದು ಸರ್ಗವಾದರೂ ಹೊಸದಾಗಿ ಬಾಯ್ಪಾಠ ಮಾಡದೇ ಇದ್ರೆ ಹೇಗೆ ಅಂತ ಅಂದುಕೊಂಡು ಕೂತ್ಕೊಂಡಿದ್ರು. ಅಂದ್ರೆ ಈ ಮಟ್ಟದ ಕಾಳಿದಾಸ ರಸಿಕರು, ಸತ್ಕಾವ್ಯ ರಸಿಕರಿದ್ರೇನೆ ಕಲೆ ಬದುಕೋದು, ಹಾಗಲ್ಲವಾದರೆ ಇಲ್ಲ. ನನಗೆ ತುಂಬಾ ಆದರಣೀಯರಾದ ಕೀರ್ತಿಶೇಷ ಮಿತ್ರರು TN ಪದ್ಮನಾಭನ್ ಅವರು ಇದ್ರು. ಅವರು ಶಾಕುಂತಲಾದಿಗಳ ಗದ್ಯ ಭಾಗವನ್ನು ಬಾಯ್ಪಾಠ ಮಾಡಿದ್ರು. ಮತ್ತೆ ಮತ್ತೆ ಆವರ್ತನ ಮಾಡಿಕೊಳ್ತಾ ಕಾಳಿದಾಸನ ಕಾವ್ಯಗಳನ್ನು ಚಪ್ಪಡಿಸ್ಕೊಳ್ತಾ ಇದ್ರು. ಅನಂತರಾಮಯ್ಯನವರು ಅಂತ ಒಬ್ಬ ವಿದ್ವಾಂಸರಿದ್ರು. ಅವರಂತೂ ಬಸ್ಸಲ್ಲಿ ಹತ್ತಿದಾಗ 83ನೇ ವಯಸ್ಸಿನಲ್ಲಿ ಬಸ್ ಪ್ರಯಾಣ ಮಾಡುವಾಗ ಸ್ಟಾಪ್ಗೂ ಕೂಡ ಮಂದಾಕ್ರಾಂತ ಅಂತ್ಯಾಕ್ಷರಿ ಮಾಡ್ತೀನಿ, ರಥೋದ್ಧತ ಅಂತ್ಯಾಕ್ಷರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಳಿದಾಸನ ಅಂತ್ಯಾಕ್ಷರಿ ಮಾಡ್ಕೊಂಡು ಹೋಗ್ತಾ ಇದ್ರು. ಹೀಗೆ ಕಲೆ ಹುಚ್ಚರಿಂದ ಉಳಿಯುವಂಥದ್ದು, ಸೌಂದರ್ಯ ಹುಚ್ಚರಿಗೆ ಸಲ್ಲುವಂಥದ್ದು ಅನ್ನುವುದರಿಂದ ನಾವಿನ್ನ ನೇರವಾಗಿ ಮೊದಲಿನ ಅಂಶಕ್ಕೆ ಬರೋಣ. ಅದು ಪದ್ಯಾನುವಾದ. ಇವರಿಗೆ ನಮಸ್ಕಾರ. ಪದ್ಯಾನುವಾದಕ್ಕೆ ನಾನು ಕೊಡ್ತಾ ಇರುವಂತಹ ಪದ್ಯ ರಘುವಂಶ ಮಹಾಕಾವ್ಯದ 14ನೇ ಸರ್ಗದಿಂದ ಆದಂಥ ಒಂದು ಪದ್ಯ. ಪುರೋಗತಿ ಆಶ್ರಮಗಾನ ವೃಕ್ಷ ಸಂವರ್ಧಯಂತಿ ಸುಬಲಾನುರೂಪೈ ಅಸಂಶಯಂ ಪ್ರಾಗ್ ತನ್ನೋಪಪತ್ತೇಃ ಸ್ತಂಭಯ ಪ್ರೀತಿ ಸಿದ್ಧ. ಸೀತಾ ಪರಿತ್ಯಾಗದ ಘಟ್ಟ. ಮಹರ್ಷಿ ವಾಲ್ಮೀಕಿ ಸೀತೆಯನ್ನ ಸಮಾಧಾನ ಪಡಿಸ್ತಾ, ನಮ್ಮ ಆಶ್ರಮಕ್ಕೆ ಬಾ, ನೀನು ನಮ್ಮ ಆಶ್ರಮದಲ್ಲಿ ಬಂದು ಎಷ್ಟು ಸೊಗಸಾದ ಬದುಕನ್ನ ಕಳೀತೀಯ ಅಂತಂದ್ರೆ, ಈಗಲೇ ನೀನು ಪಯೋಘಟೈಹಿ ಸ್ವಾತ್ಮ ಬಲಾನುರೂಪೈಹಿ, ನೀನು ಗರ್ಭವತಿ, ನಿನ್ನ ಗರ್ಭಭಾರ ಎಷ್ಟು ತಡೆಯುತ್ತದೆಯೋ ಆ ಮಟ್ಟದ ಮಡಿಕೆಗಳನ್ನು ಹೊತ್ತುಕೊಂಡು ಮರಗಿಡಗಳಿಗೆ ನೀರನ್ನ ಎರೆಯುವ ಮೂಲಕವಾಗಿ ಮಗು ಹುಟ್ಟುವ ಮುನ್ನವೇ ಎದೆಹಾಲು ಕುಡಿಸಿದ ಮಗುವಿಗೆ ತೃಪ್ತಿಪಡಿಸಿದಂಥ ಸಂತೋಷ ತಾಯಿಗೆ ಏನಾಗುತ್ತದೆ, ಆ ಸಂತೋಷವನ್ನು ನೀನು ಪಡೆಯೋದಕ್ಕೆ ಆರಂಭ ಮಾಡು ಅಂತ ಪದ್ಯವನ್ನು ಹೇಳ್ತಾನೆ. ನಮ್ಮ ಆಶ್ರಮಕ್ಕೆ ಬರೋದ್ರೊಳಗೆ ನಿನಗಿರುವ ಅವಕಾಶ ಏನು ಅನ್ನುವಾಗ ಮರಕ್ಕೆ ನೀರೆರಿಯೋದು ಅಂತ ಒಂದು. ಎಂಥ ಮರಕ್ಕೆ ನೀರೆರಿಯೋದು, ಯಾವ ರೀತಿ ನೀರೆರಿಯೋದು, ಆ ಹದ, ಪ್ರತಿಯೊಂದು ಪದಗಳು ಕೂಡ ಅಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ತಂದಿರ್ತಾನೆ. ಮತ್ತೊಮ್ಮೆ ಪದ್ಯವನ್ನು ಓದಿ ಹೇಳಿಬಿಡಿ. ಯಾವ ಛಂದಸ್ಸಲ್ಲಿ ಅನುವಾದ ಮಾಡಬೇಕು? ಛಂದಸ್ ನಿಮ್ಮ ಆಯ್ಕೆ. ಹಾ. ನಮಸ್ಕಾರ. ಕಾಳಿದಾಸ ಉಪಮೆಗಳಿಗೆ ಬಹಳ ಫೇಮಸ್ಸು. ಉಪಮಾ ಕಾಳಿದಾಸಸ್ಯ ಅಂತ ಎಲ್ಲರೂ ಕೇಳಿದ್ದೀವಿ. ಅಂಥ ಅವಧಾನನ ನೀವು ಅನುಪಮಾ ಅವ್ರ ಮನೆಯಲ್ಲೇ ಯಾಕೆ ಮಾಡ್ತಾರೆ? ಯಾಕೆಂದ್ರೆ ಕಾಳಿದಾಸ ಅನುಪಮ ಆದ್ರಿಂದ. ಒಂದು ಉಪಮೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ರಿ. ಕಾಳಿದಾಸ ಅತಿ ಹೆಚ್ಚು ಬಳಸಿರುವ ಪದ ಯಾವುದು ಅಂದ್ರೆ ಯುವ ಅನ್ನುವಂಥ ಉಪಮಾವಾಚಕ ಪದವನ್ನ ಅತಿ ಹೆಚ್ಚು ಬಾರಿ 700ಕ್ಕೂ ಹೆಚ್ಚು ಬಾರಿ ಬಳಸಿದ್ದಾನೆ. ಅಂದ್ರೆ ಒಬ್ಬ ಕವಿ ಬಳಸಿದ ಮೊದಲ ಹೆಚ್ಚಿನ ಸಂಖ್ಯೆಯ ಪದ ಅಂತಂದ್ರೆ ಆ ಒಂದು ಯುವ ಅನ್ನುವ ಉಪಮಾವಾಚಕ ಅಂತಂದ್ರೆ
ಅವನು ಎಷ್ಟು ಹೋಲಿಕೆಗಳನ್ನು ಕೊಟ್ಟಿರಬೇಡ ಅಂತ ಗೊತ್ತಾಗುತ್ತದೆ. ಉಪಮಾ ಕಾಳಿದಾಸಸ್ಯ ಅನ್ನುವುದು ಬರೀ ಒಂಥರ ತಮಿಳಲ್ಲಿ ಒಟ್ಟಂಕೂಶಲ್ ಅಂತ ಹೇಳ್ಬಿಟ್ಟು ಅಂತಾರೆ. ಸುಮ್ಮನೆ ಒಡಕು ಮಾತು, ಅಡ್ಡ ಮಾತು, ಏನೋ ಒಂದು ಲೋಕಕ್ಕೆ ಬಂದಿರತಕ್ಕಂಥ ಪ್ರಥೆ ಸುಮ್ಮನೆ ಅದು ಯಾತಯಾಮವಾಗಿ ಗತಾನುಗತಿಕವಾಗಿ ಬಂದಿದೆ ಅಂತಲ್ಲ, ಅರ್ಥವತ್ತಾದಂಥ ಸಾರ್ಥಕವಾದ ಶಬ್ದ. ಇವ ಅನ್ನುವುದು ಆ ಒಂದು ಉಪಮವಾಚಕವಾದ ಅವ್ಯಯ ವರ್ಗಕ್ಕೆ ಸೇರ್ತಕ್ಕಂಥದ್ದು. ಕಾಳಿದಾಸ ಕವಿ ಅನ್ನೋದನ್ನ ಈ ಮೂಲಕ ತೋರ್ಪಡಿಸಿಕೊಟ್ಟಿದ್ದಾನೆ. ಅದಾದ್ಮೇಲೆ ಬರ್ತಕ್ಕಂಥ ಪದ ಅತಿ ಹೆಚ್ಚು ಬಳಸಿರ್ತಕ್ಕಂಥದ್ದು ಅವನು ಅಥ. ಇವ ಆದ್ಮೇಲೆ ಅಥ ಬಳಸಿದ್ದಾನೆ. ಎರಡಕ್ಕೂ ಸುಮಾರು 200 ವ್ಯತ್ಯಾಸ ಇದೆ. 500 ಚಿಲ್ಲರೆ ಬಾರಿ ಅಥ ಪದವನ್ನು ಬಳಸಿದ್ದಾನೆ, 700 ಚಿಲ್ಲರೆ ಬಾರಿ ಇವ ಅನ್ನೋ ಪದ ಬಳಸಿದ್ದಾನೆ. ಅಂದ್ರೆ ಅಥ ಅನ್ನೋದು ಸಾಮಾನ್ಯ ಶಾಸ್ತ್ರಕಾರರೆಲ್ಲ ಬಳಸಿಬಿಡಬಹುದಾದದ್ದು, ಅರೆ ಇವ ಕೇವಲ ಕವಿ ಮಾತ್ರ ಬಳಸಬಹುದಾದದ್ದು. ಅದನ್ನು ನೋಡಿದ್ರೂ ಗೊತ್ತಾಗುತ್ತೆ. ಈ ಅರ್ಥದಲ್ಲಿ ಕಾಳಿದಾಸ ಅನುಪಮ ಅಂತಲೇ ಗೊತ್ತಾಗುತ್ತೆ. ಅಂದ್ರೆ ತಾನು ಕವಿ ಅನ್ನೋದನ್ನ ತನ್ನ ಫ್ರೀಕ್ವೆನ್ಸಿ ಆಫ್ ವರ್ಡ್ ಆರ್ಡರ್ ಇಂದ ಮೊದಲುಗೊಂಡು ವರ್ಡ್ ಅಕರೆನ್ಸ್ ಇಂದ ಮೊದಲುಗೊಂಡು ತೋರ್ಪಡಿಸಿದ್ದಾನೆ ಅಂತ ಆಗುತ್ತದೆ. ಇದನ್ನು ಯಾವ ಛಂದಸ್ಸಲ್ಲಿ ಅನುವಾದ ಮಾಡಬೇಕು ಅನ್ನೋ ಆಯ್ಕೆಯನ್ನು ಕೊಟ್ಟಿದ್ದಾರೆ. ತುಂಬಾ ಚೊಕ್ಕವಾದಂತಹ 11 ಅಕ್ಷರಗಳ ಉಪಜಾತಿ ಛಂದಸ್ಸಿನಲ್ಲಿ ಮಾಡಿದ್ದಾನೆ. ಅದೇ ಅಕ್ಷರಗಳ ಪ್ರಮಾಣದ ಛಂದಸ್ಸಲ್ಲಿ ಅನುವಾದ ಮಾಡಕ್ಕೆ ಹೋದರೆ ಅಸಾಧ್ಯ ಅನ್ನುವಂಥ ರೀತಿಯ ಕಷ್ಟ ಆಗುತ್ತದೆ. ಅದದೇ ಪದಗಳನ್ನು ಹಾಕಬೇಕಾಗುತ್ತದೆ. ಮತ್ತು ಕನ್ನಡದಲ್ಲಿ ಕಥಂಚಿತ್ ಮಾಡೋದಕ್ಕೆ ಹೋದರೂ ಕೂಡ ಕವಿಯ ಮೂಲದ ಸೌಂದರ್ಯವನ್ನು ನಾಶನ ಮಾಡಬೇಕಾಗುತ್ತದೆ. ಅದರಿಂದ ಇದನ್ನ ಒಂದು ಸ್ವಲ್ಪ ಬೇರೆಯಾದ ಛಂದಸ್ಸಿನಲ್ಲಿ ಅನುವಾದ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರ್ದಾದ್ರೂ ರಸಿಕರದ ಸಲಹೆ ಉಂಟಾ? ಬೇಡದ್ದೆಲ್ಲ ಸೊಪ್ಪು ಸದೆ ತಂದು ತೋರ್ಕಬೇಕಾಗುತ್ತದೆ. ವಿಸ್ತೃತವಾದ ಅನುವಾದ ಮಾಡಬೇಕಾ, ಸಂಕ್ಷಿಪ್ತವಾದ ಅನುವಾದ ಮಾಡಬೇಕಾ? ಅಲ್ಲ, ಸ್ವಂತ ಪ್ರತಿಭೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಆಶುಕವಿತ್ವ ಇದೆಯಲ್ಲ, ಅನುವಾದದಲ್ಲಿ ಮೂಲನಿಷ್ಠವಾದ ರೀತಿಯಲ್ಲಿ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಅವರ ಅಪೇಕ್ಷೆ ಹೇಗಿದೆ? ನೀವು ಮಾಡ್ಕೊಂಡು ಬಂದಿದ್ದು ಮೂಲನಿಷ್ಠವಾದದ್ದೇ? ಒಂಚೂರು ಹೊಸದಾಗಿ ಸೇರಿಸುವ ಹಾಗಿಲ್ಲ ಅಂತ. ಚೌಪದಿನ ಅಲ್ಲ, ಇಲ್ಲಿ ಚೌಪದಿ ಬಂತು. ಮಾಲಿನಿ ಇತ್ಯಾದಿಗಳಲ್ಲಿ ಮಾಡಿದಾಗ ಬರೋದೇನೆಂದ್ರೆ ಆ ಪದ್ಯದ ಭಾವ ಇದೆಯಲ್ಲ, ಅದನ್ನು ಪೂರ್ಣವಾಗಿ ಹಿಡಿಯುವುದಕ್ಕೆ ಆ ವೃತ್ತದಲ್ಲಿ ಆಗುವುದಿಲ್ಲ. ಕಾಳಿದಾಸಾದಿಗಳ ಅನುವಾದ ಮಾಡುವಾಗ ಬರುವ ದೊಡ್ಡ ಕಷ್ಟ ಏನಂದ್ರೆ ವ್ಯರ್ಥ ಪದವನ್ನು ಒಂದನ್ನೂ ಬಳಸದೆ ಮಾಡಿರ್ತಾನೆ. ಮಾಲಿನಿ ಅಂತ ಛಂದಸ್ಸನ್ನು ಬಳಸಿದಾಗ ವ್ಯರ್ಥ ಪದಗಳನ್ನು ಹಾಕಿ ಸಾರ್ಥಕ ಪದಗಳು ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತದೆ. ಈ ಚೌಪದಿ ಹೆಚ್ಚು ಯುಕ್ತವಾದದ್ದು ಅಂತ ಅನಿಸುತ್ತದೆ. ಯಾಕೆ ನಾನು ಈ ತರ ಓಪನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಕಾಳಿದಾಸ ಇಸ್ ಹೌ ಡಿಫಿಕಲ್ಟ್ ಟು ಟ್ರಾನ್ಸ್ಲೇಟ್ ಅಂತ ಅನ್ನೋದನ್ನು ತೋರ್ಪಡಿಸೋದಿಕ್ಕೆ. ಎಷ್ಟು ಚಿಂತನೆ ಮಾಡಿದ್ರು, ಎಷ್ಟು ಕಸರತ್ ಮಾಡೋದಕ್ಕೆ ಹೋದ್ರೂ ಕಷ್ಟ ಆಗುತ್ತದೆ. ಈಗ ನನ್ನ ಅಪೇಕ್ಷಿತ ಮುಚ್ಯತೆ ಅಂತಂದ, ಎಲ್ಲಿಂದ ಆರಂಭ ಮಾಡಬೇಕು ಅನ್ನೋದೇನೆ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಎಷ್ಟು ಬಗೆಯಲ್ಲಿ ಬೇಕಾದ್ರೂ ಎತ್ತುಗಡೆ ತೆಗೆದುಕೊಳ್ಬಹುದು, ಒಂದೊಂದಕ್ಕೂ ಒಂದೊಂದರ ಉಪಪತ್ತಿ ಕೊಡಬಹುದು, ಇನ್ನೊಂದು ರೀತಿಯಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಆ ರೀತಿಯಾದ ಪ್ರಲೋಭನೆಗಳು ಬರುತ್ತೆ. ತುಂಬಾ ಒದ್ದಾಟ ಇದೆ. ಆ ಒದ್ದಾಟ ಏನು ಅಂತ ನಿಷೇಧಾಕ್ಷರದಲ್ಲಿ ಸಾಕಷ್ಟಾಗುತ್ತದೆ. ಅದು ಬೇರೊಂದು ರೀತಿಯಾದ ಕ್ರಿಯೇಟಿವ್ ಆದ ಡಿಫಿಕಲ್ಟಿನ ಅರ್ಥ ಮಾಡ್ಕೊಳ್ಳೋದಾಗಿದೆ. ನಿನ್ನಳವಿಗೆಟು ಕಿರ್ಪ ನಿನ್ನಳವಿಗೆಟು ಕಿರ್ಪ ನಿನ್ನಳವಿಗೆಟು ಕಿರ್ಪ ನಿನ್ನಳವಿಗೆಟು ಕಿರ್ಪ ಕೊಡಗಳಿಂ ನಿನ್ನಳವಿಗೆಟು ಕಿರ್ಪ ಕೊಡಗಳಿಂ ನೀರನಿಂ ನಿನ್ನಳವಿಗೆಟು ಕಿರ್ಪ ಕೊಡಗಳಿಂ ನೀರನಿಂ ನಿನ್ನಳವಿಗೆಟು ಕಿರ್ಪ ಕೊಡಗಳಿಂ ನೀರನಿಂ. ಸೀತೆಗೆ ವಾಲ್ಮೀಕಿ ಹೇಳುವುದು ನಿನ್ನ ಅಳವಿಗೆ, ನಿನ್ನ ಶಕ್ತಿಗೆ ಎಟುಕುವಷ್ಟರ ಮಟ್ಟಿಗೆ. ನಾವು ಹೇಳ್ತಾ ಇರ್ತೀವಲ್ಲ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಅಂತ, ಆ ಮಾತ್ರದ್ದು ನಿನ್ನ ಶಕ್ತಿ ಎಷ್ಟಿದೆ. ನಿನ್ನಳವಿಗೆ ಎಟುಕಿರ್ಪ ಕೊಡಗಳಿಂ ನೀರನೀಂ
ಅದು ಪಯೋಘಟೈಹಿ ಕೊಡಗಳಿಂ ಅಂತ ಬಹುವಚನ. ನೀರನೀಂ ನೀರನ್ನ, ನೀರಿನ ಕೊಡ ಅಂತ ಕನ್ನಡದಲ್ಲಿ ನೀರ್ ಕೊಡ ಅಂತ ಹೇಳೋದು ಚೆನ್ನಾಗಿರೋಲ್ಲ ಅಂತ ಭಾವಿಸಿ ಕೊಡಗಳಿಂ ನೀರನೀಂ ಅಂತ ಮಾಡಿದ್ದಾಯ್ತು. ಇನ್ನ ಸಮಸ್ಯ ಎಲ್ರಿಗೂ ನಮಸ್ಕಾರಗಳು. ಸಮಸ್ಯೆ ರಘುವಂಶದ ಮೊದಲನೇ ಸರ್ಗದಿಂದ ತಗೊಂಡಿರುವಂಥದ್ದು. ಸಾಲು ವೃದ್ಧತ್ವಂ ಜರಸಾವಿನ. ವೃದ್ಧತ್ವಂ ಜರಸಾವಿನ ರಘುವಂಶದ ರಘು ಮಹಾರಾಜನ ದಿಲೀಪ ಮಹಾರಾಜನ ಕೀರ್ತಿ ಎಂಥದ್ದು, ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳ್ತಾ ಅವನಿಗೆ ಮುಪ್ಪಿಲ್ಲದೆಯೇ ಪಾಂಡಿತ್ಯದಿಂದ ಮುಪ್ಪು ಬಂದಿತ್ತು. ವೃದ್ಧತ್ವಂ ಜರಸಾವಿನ ಅಂತ ಕವಿ ಹೇಳ್ತಾನೆ ಆ ಸಾಲು. ಇದು ಪೂರ್ಣವಾಗಿ ಮಾಡಬೇಕು. ವೃದ್ಧತ್ವಂ ಜರಸಾವಿನ. ಮದಾನಿಗಳೇ, ಹಾ, ದಶರ ಮಶರ ಅಂದ್ರೆ ಏನು? ದಶ ರಾಮಶರಾಹ. ಅದು ಯಾಕೆ ಕೇಳಿದೆ ಅಂದರೆ, ಒಬ್ಬರು ಹಾಗೆ ಭ್ರಮೆ ಒಳಗಾಗಿ ಯಾರೋ ಒಬ್ಬರು ಹಾಗೆ ಭ್ರಮೆಗೊಳಗಾಗಿ ನಮಗೆ ಕೇಳಿದ್ರು, ಸುಲಗ್ನ ಸಾವಧಾನ ಅಂತ ನಮಗೆಲ್ಲ ಕೇಳಿದ್ವಿ. ಗಣೇಶರು ಹೊಸದಾಗಿ ಅದೇನು ಕಾಳಿದ ಸಾವಧಾನ ಅಂತ ಮಾಡ್ತಾ ಇದ್ದಾರೆ. ಕಾಲಿದ ಬರೀ ಕಾಲಿನೇನ ಅವಧಾನ, ಕಾಲಿದಾಯಿ ಅವಧಾನ ಸಾಧ್ಯ ಆಗುತ್ತೆ, ಏನೂ ಆಗುತ್ತೆ. ಕಡೆಗೆ ಸ್ವಾರಸ್ಯ ಬರದೇ ಇದ್ರೆ ಕಾಲಿದ ಸಾವಧಾನ ಅಂತಂದಂಗೆ ಆಗುತ್ತೆ. ಇಲ್ಲ, ಮಸಾಲೆದು ಅನವಧಾನ ಅಂತ ಬೇಕಾಗುತ್ತದೆ. ವೃದ್ಧತ್ವಂ ಜರಸಾವಿನ. ಇಲ್ಲಿ ನೋಡಿ, ಸಮಸ್ಯೆ ಎನ್ನುವಂಥದ್ದೇನೂ ಇಲ್ಲ ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ಸಮಸ್ಯೆ ಎನ್ನುವಂಥ ರೀತಿಯಲ್ಲಿ ಅದು ಪದ್ಯವನ್ನ ಪೂರ್ಣ ಮಾಡಬೇಕು. ವೃದ್ಧತ್ವಂ ಜರಸಾವಿನ, ಮುಪ್ಪಿಲ್ಲದೆ ಪ್ರೌಢಿಮೆ ಬಂದಂತೆ ಅಂತನ್ನುವಂಥದ್ದು. ಮೊದಲನೇ ಸಾಲು ಪರಿಹಾರ ಹೇಳ್ತೀನಿ. ಪ್ರಾಪಿತಾ ಪ್ರಾಪಿತಾ ವಾಗ್ವಧೂ, ಪ್ರಾಪಿತಾ ವಾಗ್ವಧೂ, ಪ್ರಾಪಿತಾ ವಾಗ್ವಧೂ, ಪ್ರಾಪಿತಾ ವಾಗ್ವಧೂ, ಪ್ರಾಪಿತಾ ವಾಗ್ವಧೂರ್ಮುಗ್ಧ, ಪ್ರಾಪಿತಾ ವಾಗ್ವಧೂರ್ಮುಗ್ಧ. ಮೊದಲನೇ ಸಾಲು ಆಯಿತು. ಪ್ರಾಪಿತಾ ವಾಗ್ವಧೂರ್ಮುಗ್ಧ, ಅಲ್ಲಿಗೆ ಸಾಲು ಮುಗಿದಿದೆ. ಇನ್ನು ಪ್ರಾಪಿತಾ ವಾಗ್ವಧೂರ್ಮುಗ್ಧ, ಮುಗ್ಧೆಯಾದ ವಾಗ್ವಧುವಿಗೆ, ನುಡಿವೆಣ್ಣಿಗೆ ಏನೋ ಕೊಡಿಸಿದ್ದಾಗಿದೆ. ಅದು ಏನು ಕೊಡಿಸಿದ್ದು? ವೃದ್ಧತ್ವ, ಮುಪ್ಪನ್ನು ಕೊಡಿಸಿದ್ದಾಗಿದೆ. ಅದು ಹೇಗೆ ಏನು ಅಂತ ಆಮೇಲೆ ನೋಡೋಣ ಪರಿಹಾರ. ಇನ್ನು ದತ್ತಪದದಲ್ಲಿ ಶ್ರೀಶನ್ ತಿರುಮಲೆ ಕೇಳಬೇಕು. ಪದಗಳು ಹೇಗಿದೆ? ಪಾಣಿಪೀಡನ, ಭವನೇತ್ರ, ಗೌರಿಗುರು, ಗ್ರೀವಾಭಂಗ. ಕಾಳಿದಾಸನ ಬೇರೆ ಬೇರೆ ಕಾವ್ಯ ನಾಟಕಗಳಲ್ಲಿ ಕಂಡುಬರುವ 4 ಪದಗಳನ್ನು ಎತ್ತುಕೊಟ್ಟದ್ದು. ನನಗೊಂದು ಇಂಟ್ಯೂಟಿವ್ ಆಗಿ ಗೌರಿಗುರು ಪದ ಬರ್ಬೋದು ಅಂತ ಅನಿಸ್ತಾ ಇತ್ತು. ಶಾಕುಂತಲದಲ್ಲಿ ಅವನು ಗೌರಿ ಗುರೋ ಪಾವನಾಹ ಅಂತ 6ನೇ ಅಂಕದಲ್ಲಿ ಒಂದು ಪದ್ಯ ಬರಿತಾನೆ. ಆ ಹಿಮಾಲಯದ ತಪ್ಪಲಿನಲ್ಲಿದ್ದ ಮಾಲಿನಿ ತೀರದ ಕಣ್ವಾಶ್ರಮದ ಸೌಂದರ್ಯ ಹೇಗಿತ್ತು ಅಂತ ಅವನು ಪೇಂಟಿಂಗ್ ಮಾಡ್ತಾ ಇದ್ದಾನೆ. ದುಂಬಿಯ ಬಾಧೆಗೆ ತುತ್ತಾದ
ಸುಂದರಿ ಶಕುಂತಲೆಯನ್ನು ಚಿತ್ರಣ ಮಾಡ್ತಾನೆ ಮಹಾರಾಜ ದುಷ್ಯಂತ. ಆಗ ಹಿಮಾಲಯವನ್ನು ಅವನು ಗೌರಿ ಗುರು ಅನ್ನುವ ಶಬ್ದದಿಂದ ನಿರ್ದೇಶನ ಮಾಡ್ತಾನೆ. ಮೊನ್ನೆಯೆಲ್ಲ ಕೇದಾರದಲ್ಲಿ ಆದಂಥ ಕೋಲಾಹಲಗಳನ್ನು ನೋಡ್ತಾ ಇದ್ರೆ ಗೌರಿ ಗುರು ಪದಗಳೇ ಮತ್ತೆ ಮತ್ತೆ ಮನಸ್ಸಲ್ಲಿ ಬರ್ತಾ ಇದ್ವು. ಮತ್ತೆ ಅವರು ಕೊಟ್ಟಂತ ಇನ್ನೊಂದು ಪದ ಪಾಣಿಪೀಡನ ಅಂತ, ಕುಮಾರ ಸಂಭವದ 8ನೇ ಸರ್ಗದ ಮೊದಲನೇ ಶ್ಲೋಕದಲ್ಲೇ ಪಾಣಿಪೀಡನ ವಿಧೇರ ನಂತರಂ ಅಂತ, ಪಾಣಿಪೀಡನ ಅನ್ನುವುದಕ್ಕೆ ಕೈ ಹಿಡಿಯುವುದು ಅಂತ, ಪಾಣಿಗ್ರಹಣ ಪಾಣಿಪೀಡನ ಅಂತ. ಹಾಗಾಗಿ ಪಾಣಿಪೀಡನ ಮೊದಲನೇ ಪದ. 2ನೇ ಪದ ಭವನೇತ್ರ. ಭವನೇತ್ರ ಅದು ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಭವನೇತ್ರ ಜನ್ಮ ಅನ್ನುವುದು ಬರ್ತದೆ. ಭವನೇತ್ರ ಶಿವನ ಕಣ್ಣಲ್ಲಿಂದ ಬಂದ ಬೆಂಕಿ ಭವನೇತ್ರ. ಪಾಣಿಪೀಡನ, ಭವನೇತ್ರ, ಗೌರಿ ಗುರು, ಗ್ರೀವಾಭಂಗ. ಗ್ರೀವಾಭಂಗ ಅನ್ನುವುದು ಶಾಕುಂತಲದ ಮೊದಲನೇ ಅಂಕದಲ್ಲಿ ಪ್ರಸಿದ್ಧವಾದ ಶ್ಲೋಕ. ಗ್ರೀವಾಭಂಗಾಭಿರಾಮಂ ಅಂತ, ಜಿಂಕೆ ಕೊರಳಂ ತಾಂ ಕೊಂಕುಗೈಯುತ್ತೆ ಅಂತ ಬಸವಪ್ಪ ಶಾಸ್ತ್ರಿಗಳ ಹೇಳ್ತಾರಲ್ಲ, ಕೊರಳನ್ನ ಮನೋಹರವಾದ ರೀತಿಯಲ್ಲಿ ತಿರುಗಿಸಿ ತುಂಬ ಸುಂದರವಾಗಿ ಓಡ್ತಾ ಇತ್ತು ಅಂತ. ಈ 4 ಪದಗಳನ್ನು ಅವರು ಕೊಟ್ಟಿದ್ದಾರೆ. ಆ ಕಾಂಟೆಕ್ಸ್ಟ್ ಬಹಳ ಸುಂದರವಾಗಿದೆ. ಇವುಗಳನ್ನು ಬಳಸಿಕೊಂಡು ಯಾವ ಛಂದಸ್ಸಲ್ಲಿ ಯಾವ ವಸ್ತು. ಕಾಳಿದಾಸ ಸ್ತುತಿ ಛಂದಸ್ಸು ನಿಮ್ಮ ಆಯ್ಕೆ. ನಾನು ಶಾರ್ದೂಲ ವಿಕ್ರಯದಲ್ಲಿ ಬರ್ಕೊಂಡು ಅದೇ ಹೊಂದುವಂಥದ್ದು ಅಂತ ಅನಿಸುತ್ತದೆ. ಗ್ರೀವಾಭಂಗ ಅನ್ನುವ ಪದ ಬೇಕು ಅಂದರೆ ಅದೇ ಬೇಕಾಗುತ್ತದೆ. ಕಾಳಿದಾಸ ಸ್ತೋತ್ರವನ್ನು ಮಾಡಬೇಕಾ? ಪಾಣಿಪೀಡನ, ಭವನೇತ್ರ, ಗೌರಿ ಗುರು, ಗ್ರೀವಾಭಂಗ, ಈ ಆರ್ಡರ್. ಪಾಣಿಪೀಡನ, ಭವನೇತ್ರ, ಗೌರಿ ಗುರು, ಗ್ರೀವಾಭಂಗ. ಕಾಳಿದಾಸ ಅನ್ನೋ ಹೆಸರಿನಲ್ಲೇ ಹ್ರಸ್ವ ಯಾಕಿದೆ, ದೀರ್ಘ ಯಾಕಿಲ್ಲ? ಕಾಳಿದಾಸ. ವ್ಯಾಕರಣ ನಿಯಮವೇ ಅಲ್ಲಿದೆಯಲ್ಲ. ಅಲ್ಲ, ಇದಕ್ಕೋಸ್ಕರ ವ್ಯಾಕರಣ ನಿಯಮ ಮಾಡಿರ್ತಾರೆ. ಇಲ್ಲ, ಪಾಣಿನಿ ಕಾಳಿದಾಸನಿಗಿಂತ ಮುಂಚೆ ಇದ್ದ. ಈ ವ್ಯಾಕರಣ ನಿಯಮವನ್ನ ಸೂಚಿಸುವಂತ ರೀತಿಯಲ್ಲಿ ಕಾಳಿದಾಸ ಒಂದು ಶ್ಲೋಕ ಬರೆದಿದ್ದಾನೆ. ವೈದೇಹಿ ಬಂಧೋ ಹೃದಯಂ ವಿದದ್ರೆ ಅಂತ. ಅದನ್ನು ಕುರಿತು ಮಲ್ಲಿನಾಥ ವ್ಯಾಖ್ಯಾನ ಬರೆಯುವಾಗ ಅದು ವೈದೇಹಿ ಬಂಧು ಆಗೋಲ್ಲ, ವೈದೇಹಿ ಬಂಧು ಅಂತ ಹೇಳ್ಬಿಟ್ಟು ತೋರ್ಪಡಿಸ್ತಾನೆ. ಬಂಧುವಾಚಕವಾಗಿ ಆತ್ಮೀಯಾರ್ಥಕವಾಗಿ ಬಂದಾಗ ಆ ದೀರ್ಘ ಲೋಪಗೊಳ್ಳುತ್ತೆ ಅಂತ. ಅದಕ್ಕೆ ಗೊತ್ತಿಲ್ಲದೆ ಇನ್ನೊಬ್ಬ ವಿದ್ವಾಂಸರು ಬಹಳ ಒರಿಜಿನಲ್ ಆದ ವಿವರಣೆ ಕೊಡ್ತೀನಿ ಅಂತ ಹೋದರು. ಅದೇನಂದ್ರೆ, ಕಾಲಿ ಅಂದರೆ ಮಹಾಶಕ್ತಿ ಅವಳಿದ್ದಾಳೆ ದುರ್ಗೆ, ಕಾಳಿಕಾದೇವಿ ಅಂತಲ್ಲ. ಕಾಲಿ ಅಂತನ್ನುವಂಥದ್ದು ಅದು ಕಾಳಿದಾಸ ಅಂತ ಹಾಗೆ ತಗೋಬೇಕು. ಕಾಲ ಅಂದರೆ ನಮಗೆ ಗೊತ್ತಿರುವಂತೆ ಕಾಲ ಸ್ವರೂಪ, ಕಾಸ್ಮಿಕ್ ಟೈಮ್ ಅಂತ. ಅದನ್ನ ಹೊಂದಿದವನು, ಅದನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡವನು ಕಾಲ ಮಹಾಕಾಲ ಅಂತ. ಹಾಗಾಗಿ ಕಾಲಿನ್ ದಾಸಃ ಕಾಳಿದಾಸಃ. ಹಾಗಾಗಿ ಅದು ಈಕಾರ ದೀರ್ಘವಾಗಿಲ್ಲ ಅಂತ ಕೂಡ ಹೇಳೋ ಪ್ರಯತ್ನ ಮಾಡಿದ್ರು. ಆದರೆ ಮಿಕ್ಕ ವಿದ್ವಾಂಸರುಗಳೆಲ್ಲ ಬಡದ್ ಬಾಯಿಗೆ ಹಾಕೊಂಡ್ಬಿಟ್ರು. ವಸ್ತುತಃ ಈ ಶಬ್ದಗಳನ್ನು ಎರಡೂ ರೀತಿಯಲ್ಲಿ ವಿಕಲ್ಪವಾಗಿ ಹೇಳುವಂಥದ್ದು ಉಂಟು. ವ್ಯಾಕರಣದ ಒಂದು ವಿಶಿಷ್ಟ ರೂಪವಾಗಿ ಇವು ಬಳಕೆಯಲ್ಲಿದೆ. ಮುಖ್ಯವಾಗಿ ವ್ಯಾಕರಣದಲ್ಲಿ ಲೋಕರೂಢಿಯಲ್ಲಿ ಬಳಕೆಗೆ ಬಂದಿರತಕ್ಕಂಥ ಕೆಲವು ವಿಶಿಷ್ಟ ಪದಗಳಿಗೋಸ್ಕರ ನೀವು ಹೇಳ್ದಂಗೆ ನಿಯಮ ಮಾಡೋದಾಗುತ್ತದೆ. ಆ ರೀತಿಯಾದ ನಿಯಮ ಮಾಡಿದ್ದೇ ಮುಂದಿನವರಿಗೆ ಒಂದು ವ್ಯಾಕರಣ ಚಮತ್ಕಾರ ಆಗಿಬಿಡುತ್ತೆ. ಈಗ ಭರ್ತುರ್ಮಿತ್ರಂ ಪ್ರಿಯಮದ ಕಚ್ಚಿತ್ ಭರ್ತು ಸ್ಮರಸಿ ರಸಿಕೆ ತುಂಹಿತಸ್ಯ ಪ್ರಿಯೇತಿ ಅಂತ ಹೇಳುವಲ್ಲೆಲ್ಲ ಆ ಷಷ್ಠಿ ಪ್ರಯೋಗ ಏನಿದೆ ಅದು ಇಡಿಯಮ್ಮೇ ಆಗಿ ಬಂದಿರತಕ್ಕಂಥದ್ದು. ಆ ಥರದ್ದೇ ಬಳಕೆಯಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಭರ್ತಾರಂ ಸ್ಮರಿಸಿ ಅನ್ನೋದಕ್ಕಿಂತ ಭರ್ತು ಸ್ಮರಿಸಿ ಅನ್ನೋದು ಹೆಚ್ಚು ಅರಮಣೀಯ ಅಂತ ಬಂದದ್ದಷ್ಟೇ. ಪೃಚ್ಛಕರು ಯಾರು ಬಾಯಿ ಹಾಕಬಹುದು, ಅಪ್ರಸ್ತುತ ಪ್ರಸಂಗದಲ್ಲಿ ಏನು ಸಂಕೋಚ ಪಡಬೇಕಾಗಿಲ್ಲ. ಮೊದಲಿಗೆ ಪಾಣಿಪೀಡನದ ಕಡೆಗೆ ಹೋಗೋಣ. ಕಾಳಿದಾಸ ಸ್ತುತಿ, ಶಾರ್ದೂಲ ವಿಕ್ರೀಡಿತ ಛಂದಸ್ಸು.
ಯಾಕೋ ನೀವು ಪಾಣಿ ಪೀಡನ ಅಂತ ವಿಷಯ ಬಂದಾಗ ಸೈಲೆಂಟ್ ಆಗ್ಬಿಡ್ತೀರಾ ಸ್ವಲ್ಪ. ಏನು ಮಾಡೋದು, ನನ್ನ ಕಂಠಪೀಡನ ಮಾಡ್ತಾ ಇದೆ, ಅದು ಮುಂದೆ ಹೋಗದಂತೆಯೇ ಮಾಡ್ತಾ ಇದೆ. ವಾಗರ್ಥದ್ವಯ ಪಾಣಿಪೀಡನ ವಾಗರ್ಥದ್ವಯ ಪಾಣಿಪೀಡನ ಕಲಾ ವಾಗರ್ಥದ್ವಯ ಪಾಣಿಪೀಡನ ಕಲಾ ವಾಗರ್ಥದ್ವಯ ಪಾಣಿಪೀಡನ ಕಲಾ ಯನ್ಮಾನಸೇ ಮಂಡಪೇ ವಾಗರ್ಥದ್ವಯ ಪಾಣಿಪೀಡನ ಕಲಾ ಯನ್ಮಾನಸೇ ಮಂಡಪೇ ವಾಗರ್ಥದ್ವಯ ಪಾಣಿಪೀಡನ ಕಲಾ ಯನ್ಮಾನಸೇ ಮಂಡಪೇ. ಮಾತು ಅರ್ಥಗಳ ಪಾಣಿಪೀಡನೆ ಅಂದರೆ ದಾಂಪತ್ಯದ ಕಲೆ ಯಾವುದಿದೆ, ಏನೋ ಅಪಚಾರವಾಯಿತು ಅಂತ ಬಾಯಿಗಡ್ಡ ಇಟ್ಟಿಯಲ್ಲಪ್ಪ. ಅದರಲ್ಲಿ ವಾಕ್ ಸ್ತ್ರೀಲಿಂಗ, ಅರ್ಥ ಪುಲ್ಲಿಂಗ, ಅದರಿಂದ ಪಾಣಿ ಪೀಡನ ಮಾಡ್ಬೋದು ಅಂತ ಕಾಣುತ್ತೆ. ಧರ್ಮಶಾಸ್ತ್ರದಲ್ಲಿ ವಸ್ತುತಃ ಪಾಣಿಪೀಡನ ಅನ್ನುವುದು ವಿಶೇಷವಾದಂಥ ರೂಪವಾಗಿ ಬಳಕೆಯಲ್ಲಿದೆ, ಗೊತ್ತಾಗುತ್ತದೆ. ಕಾಳಿದಾಸ ಆ ಥರದ ಅನೇಕ ಶಬ್ದಗಳನ್ನು ಲಕ್ಷಣ ಶುದ್ಧವಾದ ರೀತಿಯಲ್ಲಿ ಪ್ರಾಚೀನವಾದ ಗ್ರಂಥಗಳಲ್ಲಿ ಏನು ಉಲ್ಲೇಖಗೊಂಡಿದೆ ಅದೇ ಅರ್ಥದಲ್ಲಿ ಬಳಕೆ ಮಾಡ್ತಾನೆ. ಈಸ್ ದಿ ಫಸ್ಟ್ ಪೊಯೆಟ್ ಟು ಬಿ ವೆರಿ ಪ್ರಿಸೈಸ್ ಆ್ಯಂಡ್ ವೆರಿ ಸ್ಪೆಸಿಫಿಕ್ ಇನ್ ಟೆಕ್ನಿಕ್ಯಾಲಿಟಿ. ತಾಂತ್ರಿಕತೆಯ ಒಂದು ವಿವರಗಳಲ್ಲಿ ಕೂಡ ಅವನು ಲೋಪ ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತದೆ. ವ್ಯಾಸ ವಾಲ್ಮೀಕಿಗಳಿಬ್ಬರು ಅಷ್ಟು ದೊಡ್ಡ ಕಾವ್ಯಗಳನ್ನು ಬರೆದರೂ ಕೂಡ ತಮ್ಮ ನಾಯಕರಾದ ರಾಮ ಕೃಷ್ಣರ ಮದುವೆಯ ಡೀಟೇಲ್ಸನ್ನು ಎಲ್ಲ ಸ್ಟೆಪ್ಸಲ್ಲಿ ಕೊಡೋದಿಲ್ಲ. ಅವರಿಗೆ ಉಪನಯನ ಯಾವಾಗಾಯಿತು ವಾಲ್ಮೀಕಿಗಳು ಹೇಳೋದಿಲ್ಲ. ತಮ್ಮ ಹೀರೋ ಉಪನಯನ ಯಾವಾಗಾಯಿತು ಇಂಥದ್ದು ಏನೂ ಹೇಳೋದಿಲ್ಲ. ಹೀಗೆ ಎಷ್ಟೋ ಸಂಸ್ಕಾರಗಳ ವಿವರಗಳು ಕೊಡೋಲ್ಲ. ಕಾಳಿದಾಸ ಮಾತ್ರ ತುಂಬ ಸ್ಪಷ್ಟವಾಗಿ ಪ್ರತಿಯೊಂದು ವಿವರಗಳನ್ನು ಕೊಡ್ತಾನೆ. ಅದು ಮಾತ್ರವಲ್ಲದೆ ಅವರ ಹೆಸರದೂ ಕೂಡ ಸ್ವಾರಸ್ಯಗಳನ್ನು ಹೇಳ್ತಾನೆ. ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಅಂತ ಯಾತಕ್ಕೆ ಹೆಸರಿಟ್ರು ಅಂತ ವಾಲ್ಮೀಕಿಗಳು ವಿವರಿಸೋದಿಲ್ಲ. ಅರೆ ಇಲ್ಲಿ ರಾಮೈತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಳಂ ಅಂತ ಕವಿ ಹೇಳ್ತಾರೆ. ಅಂದರೆ ಅವನು ಸುಂದರವಾದ ಶರೀರ, ಅಭಿರಾಮ ಅಂದರೆ ಸುಂದರವಾದ ಶರೀರವನ್ನು ನೋಡಿ ವಸಿಷ್ಠರು ಇವನಿಗೆ ರಾಮ ಅಂತ ಹೆಸರಿಡೋಣ, ರಮಯಿತಿ ಇತಿ ರಾಮ ಅಂತ. ಅಂದರೆ ಹೆಸರಿನ ಎಟಿಮಾಲಜಿಯಿಂದ ಮೊದಲುಗೊಂಡು ಅವನು ನಿರೂಪಣೆ ಮಾಡ್ತಾನೆ. ಬರೀ ಪಾಸಿಂಗಾಗ ರಾಮನದಲ್ಲಿ ಮಾತ್ರವಲ್ಲ, ರಾಮನ ಪೂರ್ವಜರದು ಮುಂದಿನವ್ರದ್ದು ಎಲ್ಲರದು ಎಟಿಮಾಲಜೀಸನ್ನು ಮಾಡಿ ತೋರಿಸ್ತಾನೆ. ಅಂದರೆ ಸ್ಪೆಸಿಫಿಕ್ ಪ್ರತಿಯೊಂದು ವಿವರಗಳನ್ನು, ಪ್ರತಿಯೊಂದು ಸಂಸ್ಕಾರದ ಹಂತಗಳನ್ನು ಕೂಡ ಬಿಡದೆ ಮಾಡಿ ತೋರಿಸ್ತಾನೆ. ಇಲ್ಲಿ ವಿವಾಹದಲ್ಲಿ ಕೂಡ ಪಾಣಿಪೀಡನ ಅಂತ ಆ ರೀತಿಯಾಗಿ ಸ್ಪಷ್ಟತೆ ತಂದುಕೊಡ್ತಾನೆ. ಪಾರ್ವತಿಯ ಮದುವೆ ಸಂದರ್ಭದಲ್ಲಿ ವಿವಾಹ ಪೂರ್ವದಲ್ಲಿ ಅವಳಿಗೆ ಸಾಮಂಗಲ ಸ್ನಾನ, ವಿಶುದ್ಧ ಗಾತ್ರಿ ಅಂತೆಲ್ಲ ವರ್ಣನೆ ಮಾಡಿಕೊಂಡು ಬಂದು 7ನೇ ಸರ್ಗದಲ್ಲಿ ಕುಲದ ಹಿರಿಯ ಮುತ್ತೈದೆಯರಿಗೆ ನಮಸ್ಕಾರ ಮಾಡಿಸಿ ಬಾಗಿನ ಕೊಡಿಸಿದಳು ಅನ್ನೋ ಮಾತನ್ನು ಕೂಡ ಬಿಡದೆ ಹೇಳ್ತಾನೆ. ಹಿಂದೊಮ್ಮೆ ನಿರುಪಮಾ ರಾಜೇಂದ್ರ ಅವರ ಅಭಿನವ ಆರ್ಟ್ ಸೆಂಟರ್ನಲ್ಲಿ ಒಂದು ಅವಧಾನ ಮಾಡಿದಾಗ ರಂಜುವೆ ಕಾವ್ಯವಾಚನಕ್ಕೆ ಓದಿದ್ದು ದ್ವಿಧಾ ಪ್ರಯುಕ್ತೇನ ಚ ವಾಂಗ್ಮಯೇನ ಸರಸ್ವತಿ ತನ್ನ ಮಿಥುನಂ ನುನಾವ ಸಂಸ್ಕಾರ ಪೂತೇನ ವರಂ ವರೆಣ್ಯಂ ವಧೂಂ ಸುಖಗ್ರಾಹ ನಿಬಂಧನೇನ ಅಂತನ್ನುವ ಶ್ಲೋಕವನ್ನು ಆಯ್ಕೆ ಮಾಡಿಕೊಂಡಿದ್ರು. ಶಿವಪಾರ್ವತಿಯರಿಗಿಬ್ಬರಿಗೂ ಆಶೀರ್ವಾದ ಮಾಡುವಾಗ ಸರಸ್ವತಿ 2 ರೀತಿಯಾದ ಬಳಕೆಯನ್ನು ಮಾಡ್ತಾಳೆ ಮಾತಿಂದು. ಸಂಸ್ಕಾರವತ್ಯಾಗಿರ ಅಂದರೆ ವೇದ ತ್ರೈಶ್ವರ್ಯ ಯಾವುದುಂಟು, ಉದಾತ್ತ ಅನುದಾತ್ತ ಸ್ವರಿತ ಮೊದಲಾದ ತ್ರೈಶ್ವರ್ಯಗಳಿಂದ ಕೂಡಿದ ಮಾತನ್ನು ಬಳಸಿ, ವೇದ ಮಂತ್ರ ಬಳಸಿ ಒಂದು ಹರಕೆಯ ಮಂತ್ರವನ್ನು, ಆಶೀರ್ವಚನವನ್ನು ಮಾಡಿದಳು. ಮತ್ತೆ ವಧುವನ್ನು, ಪಾರ್ವತಿಯನ್ನು ಉದ್ದೇಶಿಸಿ ಸುಖಗ್ರಾಹ್ಯ ನಿಬಂಧನೇನ ಎಲ್ಲರಿಗೂ ಸುಬೋಧವಾಗಿ ಅರ್ಥವಾಗುವ ಒಂದು ಜಾನಪದ ಗೀತವನ್ನು ಹಾಡಿ ಹರಸಿದಳು
ಹರಿಸಿದಳು, ಶೋಭನ ಗೀತವನ್ನು ಹಾಡಿ ಹರಿಸಿದಳು ಅನ್ನುವ ಮಾತನ್ನು ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಸ್ಪೆಸಿಫಿಕ್ ಆಗಿ ಎಲ್ಲ ಹೇಳ್ತಾನೆ. ಇಲ್ಲಿ ಆ ರೀತಿಯಲ್ಲಿ ಅವನು ವಾಗರ್ಥದ್ವಯ ಪಾಣಿಪೀಡನ ಕಲಾ ಎನ್ಮಾನಸೆ ಮಂಡಪೆ ಯಾವ ಕವಿಯ ಮನೋಮಂಡಪದಲ್ಲಿ ಈ ವಾಗರ್ಥದ್ವಯದ ದಾಂಪತ್ಯವಾಯಿತು ಅಂತ. ಅವನ ಮನಸ್ಸಿನ ಮಂಟಪದಲ್ಲಿಯೇ ನಡೆಯಬೇಕು, ಬೇರೆ ಇನ್ನೆಲ್ಲೂ ದಾಂಪತ್ಯ ನಡೆಯೋಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿಲ್ಲ ಫಾರ್ಮ್ ಅಂಡ್ ಕಾಂಟೆಂಟ್ ಆಲ್ವೇಸ್ ಡೈವರ್ಜಿಂಗ್. ರೂಪ ಸ್ವರೂಪಗಳು ಬೇರೆ ಬೇರೆಯಾಗಿ ಕಾಣಿಸುತ್ತವೆ, ಒಟ್ಟಿಗೆ ಸೇರುವುದೇನೇ ಇಲ್ಲ. ಇಲ್ಲಿ ಮಾತ್ರ ಅವೆರಡಕ್ಕೂ ಕೂಡ ಅಟ್ಮೋಸ್ಟ್ ಹೊಮೋಜೀನಿಯಸ್ ಅಸೋಸಿಯೇಷನ್ ಅನ್ನುವಂಥದ್ದು ಕಾಣುತ್ತದೆ ಎನ್ನುವುದು ಆ ಮೊದಲ ಸಾಲಿನ ತಾತ್ಪರ್ಯ. ಇನ್ನು ನಾವು ಚಿತ್ರಕವಿತೆಯ ಕಡೆ ಹೋಗೋಣ. ಚಿತ್ರಕವಿತೆಯ ಅಂಶವಾಗಿ ಸೋಮಶೇಖರ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಚಿತ್ರ ಕವಿತೆಯಲ್ಲಿ ರಘುವಂಶದ 9ನೇ ಸರ್ಗ, ಧೃತವಿಲಂಬಿತ ಛಂದಸ್ಸು ಮತ್ತು ಯಮಕಾಲಂಕಾರ ಇಷ್ಟು ನಿರ್ಧಾರ ಆಗಿದೆ. ವಸ್ತು ಮೇಘದೂತ ಪ್ರಶಂಸೆ, ಮೇಘದೂತ ಕಾವ್ಯ ಪ್ರಶಂಸೆ. ಅವಧಾನಿಗಳೇ, ನಾನು ಅನ್ಕೊಂಡಿದ್ದೆ ಪಾಣಿಪೀಡನ ಅಂತ ಬಂದಿರೋದು ಹೆಣ್ಣಿನ ತಂದೆ ಅರ್ಥ ಜಾಸ್ತಿ ಕೊಡಕ್ಕಾಗದೆ ಕೈ ಹಿಸುಕೊಳ್ಳೋ ಸಂದರ್ಭ ಇರ್ಬೋದು, ಅದರಿಂದ ಬಂದಿರ್ಬೋದು ಅನ್ಕೊಂಡ್ಬಿಟ್ಟಿದ್ದೆ ನಾನು. ನಮಗೆ ಧರ್ಮಶಾಸ್ತ್ರ ಎಲ್ಲ ಜಾಸ್ತಿ ಗೊತ್ತಿಲ್ಲ. ಅಲ್ಲ, ತೊಂದರೆ ಇಲ್ಲ. ನಿಮ್ಮ ಅನರ್ಥಕಾರಿಯಾದದ್ದು ಏನೂ ಅಲ್ಲ ಆಲೋಚನೆ, ಸ್ವಲ್ಪ ಭೂತಕಾಲಾರ್ಥಕಾರಿಯಾದದ್ದು ಅಂತೀನಿ. ಕರೆನ್ಸಿನಲ್ಲಿ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ. ಈಗ ವಧು ತಂದೆ ಏನು ಕೈ ಹಿಸಿಕೊಳ್ಳೋ ಸ್ಥಿತಿನಲ್ಲಿಲ್ಲ. ಅನ್ಸುತ್ತೆ ವರನ ತಂದೆ ತಾಯಿಗಳೇ ಕೈ ಹಿಸಿಕೊಳ್ಳೋ ಸ್ಥಿತಿನಲ್ಲಿ ಬಂದಿದ್ದಾರೆ ಅಂತ. ಹಾಗಾಗಿ ಆದಷ್ಟು ವ್ಯತ್ಯಾಸ ಬಿಟ್ರೆ ಅದು ಏನು ನೋಡ್ತಾ ಇದ್ದಂತೆ ನಮ್ಮವನಲ್ಲ ಹುಡುಗ ಅಂತ ಅನ್ನೋ ಭಾವ ಬಂತಲ್ಲ ಅಂತ ಅನ್ನೋದಕ್ಕೋಸ್ಕರವಾಗಿ ಅವರು ನೀನಾದ್ರೂ ಹಿಡ್ಕೊಂಡ್ಯಾ ಇಬ್ರು ಇಲ್ವಲ್ಲ, ಹೊರಟೇ ಹೋಗ್ಬಿಟ್ಟ ಆ ಕಡೆಗೆ ಅಂತ ಹಾಗೆ ಭಾವಿಸ್ಕೊಳ್ಳೋ ಥರ ಆಯ್ತು ಅಂತ ಅನ್ಸುತ್ತೆ. ಕೊನೆ ಸಾಲಲ್ಲಿ ಮಾತ್ರವಲ್ಲದೆ ನಾನು 2ನೇ ಸಾಲು 4ನೇ ಸಾಲು ಎರಡೂ ಸಾಲಿನಲ್ಲೂ ಯಮಕ ತರೋ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಕವಿ ಮಾಡಿದ್ದಕ್ಕೊಂದೊಂಚೂರು ಹೆಚ್ಚು ಮಾಡಿದ್ರೆ ಮೇಲಾಗುತ್ತೆ ಅಂತ ಅನ್ಸುತ್ತದೆ. ಈಗ ಮೊದಲನೇ ಸಾಲನ್ನು ಹೇಳ್ತೀನಿ. ಹೃದಿ ನಿಶಮ್ಯ ರಸ, ಹೃದಿ ನಿಶಮ್ಯ ರಸಾಯನ, ಹೃದಿ ನಿಶಮ್ಯ ರಸಾಯನ, ಹೃದಿ ನಿಶಮ್ಯ ರಸಾಯನ, ಹೃದಿ ನಿಶಮ್ಯ ರಸಾಯನಂ, ಹೃದಿ ನಿಶಮ್ಯ ರಸಾಯನಮಾತ್ಮಸಾತ್, ಹೃದಿ ನಿಶಮ್ಯ ರಸಾಯನಮಾತ್ಮಸಾತ್, ಹೃದಿ ನಿಶಮ್ಯ ರಸಾಯನಮಾತ್ಮಸಾತ್. ಸಾಲು ಮುಗಿದಿದೆ. ಇನ್ನು ಕಾಳಿದಾಸನ ಶ್ಲೋಕಾಭಿನಯ.
ಕುಮಾರ ಸಂಭವದ ಸರ್ವೋಪಮಾ ದ್ರವ್ಯ ಸಮುಚ್ಚಯೇನ ದೇವಾನಾಮಿದ ಮಾಮನಂತಿ ಮುನಿಯ, ಆದರೆ ಅದರದ್ದು ಪೂರ್ತಿ ವಿವರಗಳು ಬರಲಿಲ್ವಲ್ಲ ಅಂತ. ದೇವಾನಾಮಿದ ಹಾ ಹಾ ನಾಟ್ಯದ ಪ್ಲಾಟ್ಫಾರ್ಮ್ ಅಲ್ಲಿ ಆಗುವಂತ ಸೃಷ್ಟಿ ಎಂಥದ್ದು ಅಂದ್ರೆ 2 ಎಸ್ಥೆಟಿಕ್ ಸೆನ್ಸಸ್, ಕಣ್ಣು ದೃಶ್ಯ ಮತ್ತೆ ಕಿವಿಗಳ. ದೇವನಾಮಿದಂ ಶ್ಲೋಕವೇ? ಆ ಶ್ಲೋಕ ಭಾವ ಇಲ್ಲಿ ಬರಲಿಲ್ಲ ಅಂತ. ಏನಂದ್ರೆ ಸಾಹಿತ್ಯ ಇದ್ದಾಗ ಆ ಥರದ ಇಂಟರ್ಪ್ರಿಟೇಷನ್ಸ್ ಮಾಡ್ಬೋದು. ನಾನು ಸರ್ವೋಪಮಾ ದ್ರವ್ಯ ಸಮುಚ್ಚಯೇನ ಅಂತ ಯಾವುದೂ ಹೋಲಿಕೆ ಸಿಗ್ತಾ ಇಲ್ಲ ಎಲ್ಲವನ್ನು ಅಂತ ಅದಕ್ಕೋಸ್ಕರವಾಗ ಅಂತ ಅಂದ್ಕೊಂಡೆ. ಏನಂದ್ರೆ ಪ್ರಧಾನವಾದ ಕವಿಯ ಅರ್ಥವನ್ನು ಕೊಟ್ಟ ಮೇಲೆ ಸ್ವಂತ ಇಂಟರ್ಪ್ರಿಟೇಷನ್ ಕೊಟ್ಟರೆ ಪರವಾಗಿಲ್ಲ. ಈಗ ದೇವಾನಾಮಿದ ಮಾಮನಂತಿ ಮುನಯ ಕಂತಂ ಕೃತಂ ಚಾಕ್ಷುಷಂ, ದೇವತೆಗಳಿಗೆಲ್ಲ ಋಷಿಗಳು ಕಣ್ಣಿಗೆ ಮಾಡೋ ಯಜ್ಞ ಅಂತ ಭಾವಿಸ್ಕೋತಾರೆ. ರುದ್ರೇಣೇದಂ ಇದಂ ಉಮಾಕೃತ ವ್ಯತಿಕರೆ ಸ್ವಾಂಗೆ ವಿಭಕ್ತಂ ದ್ವಿಧ. ಹಾ, ಬಹಳ ಮುಖ್ಯವಾಗಿ ಲಾಸ್ಯ ಮತ್ತೆ ತಾಂಡವ ಅಂತ ಎರಡು. ತ್ರೈಗುಣ್ಯೋದ್ಭವ ಅತ್ರ ಲೋಕಚರಿತಂ ನಾನಾ ರಸೈ ದೃಶ್ಯತೆ. ಲೋಕದಲ್ಲಿ ಸತ್ವರಜಸ್ತಮೋ ಗುಣಗಳ ಆಶ್ರಯದಿಂದ ಬರುವ ಎಲ್ಲ ರಸಗಳು ಕೂಡ ಇಲ್ಲಿ ಕಾಣುತ್ತವೆ. ಬೇರೆ ಬೇರೆ ರುಚಿ ಇರ್ತಕ್ಕಂಥ ಜನರಿಗೆಲ್ಲರಿಗೂ ಒಂದೇ ಸಮಾರಾಧನೆ ಆದದ್ದು ಅಂತ. ಇಲ್ಲಿ ದೊಡ್ಡ ಕ್ಲೂ ಆಗೋದು ಯಾವುದು ಅಂದ್ರೆ ದೇವತೆಗಳಿಗೆ ಮಾಡುವಂತ ಕಣ್ಣಿಗೆ ಮಾಡುವ ಆರಾಧನೆ ಇದು ಯಜ್ಞ. ಮತ್ತೆ ಶಿವ ಪಾರ್ವತಿ ಪ್ರೀತಿಗೋಸ್ಕರವಾಗಿ ಲಾಸ್ಯ ಮತ್ತೆ ತಾಂಡವ, ಸುಕುಮಾರ ಉದ್ಧತ ಅಂತ ಎರಡು ರೂಪವಾಗಿ ವಿಭಾಗ ಮಾಡಿಕೊಂಡಂತ ಈ ಎರಡು ಬಹಳ ಮುಖ್ಯವಾಗಿ ಬೇಕಾಗುತ್ತದೆ. ಅವಧಾನ ಜಾರಿಸೋದಕ್ಕೆ ಹೋಗ್ಬಿಟ್ಟೆ ಅವಧಾನ ಜಾರ ಹೋಗ್ಬಿಡ್ತಲ್ಲ. ಅಡ್ಡಿ ಇಲ್ಲ.
ನನಗೆ ದೊಡ್ಡ ಚಾಲೆಂಜ್ ಆಯಿತು. ಇದು ಯಾವುದು ಕಾಳಿದಾಸನಿಗೆ ಸಂಬಂಧಪಟ್ಟಂತೆ ಇದು ಸ್ವಾದುವೆ, ಇದು ಸ್ವಾದುವೆ, ಇದು ಅಸ್ವಾದುವೆ, ಮತ್ತೊಂದ ಏನಿರಬಹುದು ಅಂತ ಹೀಗೆ ಅಂತ ನಾನು ಯೋಚನೆ ಮಾಡ್ತಾ ನಿಮ್ಮ ಅಭಿನಯದ ಇಂಟರ್ಪ್ರಿಟೇಷನ್ ಯೋಚನೆ ಮಾಡಿದಾಗ ನನಗನ್ಸಿದ್ದು, ಪಾರ್ವತಿಯನ್ನು ನಿರ್ಮಾಣ ಮಾಡುವಾಗ ಬ್ರಹ್ಮನಿಗೆ ಎಲ್ಲ ಹೋಲಿಕೆಗಳನ್ನು ಒಟ್ಟಿಗೆ ಒಂದು ಕಡೆ ಸೇರಿಸಿಬಿಟ್ಟಿದ್ರೆ ಸರ್ವೋಪಮ ದ್ರವ್ಯ ಸಮುಚ್ಚಯವಾಗಿ ಆಲ್ ಬ್ಯೂಟಿಫುಲ್ ಥಿಂಗ್ಸ್ ಪುಟ್ ಟುಗೆದರ್ ಒಂದು ಕಡೆ ಮಾಡ್ದ ಅಂತ, ಅದು ಏನಾದರೂ ಅಭಿನಯ ಮಾಡ್ತಾ ಇದ್ದೀರಾ ಅಂತ ಅಂದುಕೊಂಡೆ. ಇನ್ನು ಅದಲ್ಲದೆ ನಾಟ್ಯ ಪ್ರಶಂಸೆ ಅಂತ ಅವನು ಮಾಲವಿಕಗ್ನಿಮಿತ್ರ ಬಿಟ್ಟು ಬೇರೊಂದು ಕಡೆ ಮುನಿನಾ ಭರತೇನ ಅಷ್ಟರಸಾತ್ಮಕ ಪ್ರಯೋಗ ಅಂತ ಒಂದೇ ಒಂದು ರೆಫರೆನ್ಸ್ ಕೊಡ್ತಾನೆ. ಅದು ವಿಕ್ರಮೋರ್ಷಿದ 3ನೇ ಅಂಕದ ಕೊನೆಯಲ್ಲಿ ಬರ್ತಕ್ಕಂಥದ್ದು, ಇನ್ನೆಲ್ಲೂ ಬರುವಂಥದ್ದಲ್ಲ. ಮತ್ತು ಪಾರ್ವತಿ ಪರಮೇಶ್ವರರ ಮದುವೆಯ ಸಂದರ್ಭದಲ್ಲಿ ಈ ಅಷ್ಟರಸಾಶ್ರಯವಾಗಿರುವಂತಹ ಕರ್ಣಾಂಗಹಾರಗಳಿಂದ ಕೂಡಿದ ಡ್ರಾಮಾನ ಪ್ರೆಸೆಂಟ್ ಮಾಡ್ದ ಅಂತ ಬರ್ತದೆ. ಇಷ್ಟು ಬಿಟ್ಟರೆ ಕಾಳಿದಾಸನಲ್ಲಿ ನೇರವಾಗಿ ನಾಟ್ಯದ ರೆಫರೆನ್ಸಸ್ಸು ಅಂತ ಯಾವುದೂ ಬರೋದಿಲ್ಲ. ಇನ್ಫ್ಯಾಕ್ಟ್ ಅದು ಯೋಚನೆ ಮಾಡಿದೆ, ಏನಾದ್ರು ಪಾಶ್ಚರತು ಮತ್ತೊಂದು ಮಗದೊಂದು ವಾಮಂ ಸಂಧಿ ಸ್ಥಿಮಿತ ವಲಯಂ ನ್ಯಸ್ಯ ಹಸ್ತಂ ನಿತಂಬೆ ಕೃತ್ವಾ ಶ್ಯಾಮ ವಿಟಪಿ ಸದರ್ಶಂ ಸ್ರಸ್ತಮುಕ್ತಂ ದ್ವಿತೀಯಂ ಅಂತ ಮಾಲವಿಕಾಗ್ನಿಮಿತ್ರದ 2ನೇ ಅಂಕದಲ್ಲಿ ಏನಾದರೂ ಈ ಥರದ್ದು ಏನಾದರೂ ಬಂದಿದೆಯಾ ಅಂತ ಯಾವುದು ಗೊತ್ತಾಗಲಿಲ್ಲ. ಸರಿ, ತೊಂದರೆ ಇಲ್ಲ. ಈಗ ಆಶುಕವಿತ್ವ. ನಮಸ್ಕಾರ. ಆಶುಕವಿತ್ವದ ಮೊದಲನೇ ವಸ್ತು ದೌತ್ಯ. ನೀವು ಯಾರಿಗಾದ್ರೂ ಸಂದೇಶವನ್ನು ಕಳಿಸ್ಬೇಕು, ಯಾರಿಗೆ ಕಳಿಸ್ಬೋದು ಮತ್ತೆ ದೂತ ಯಾರು ಅನ್ನೋದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಸಂದೇಶನೂ ಅವ್ರ ಇಚ್ಛೆಗೆ ಬಿಟ್ಟಿದ್ದೆ. ಛಂದಸ್ ಯಾವ್ದಾದ್ರು ಉಂಟೆ? ನಾನು ಮಂದಾಕ್ರಾಂತದಲ್ಲಿ ಮಾಡಿದ್ದೀನಿ. ಆಯಿತು, ಅದೇ ಮಂದಾಕ್ರಾಂತದಲ್ಲೇ ಮಾಡೋಣ. ಸಂದೇಶವನ್ನು ಕಳಿಸ್ಕೊಡ್ಬೇಕು. ದೇಶೇ 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 ತವ ಕವಿಕುಲ ದೇಶೇ ದೇಶೇ ಕವಿಕುಲಗುರೋ ದೇಶೇ ದೇಶೇ ಕವಿಕುಲಗುರೋ ಸ್ಫೂರ್ತಿಮಾಲಂಬ್ಯ ದೇಶೇ ದೇಶೇ ಕವಿಕುಲಗುರೋ ಸ್ಫೂರ್ತಿಮಾಲಂಬ್ಯ ದೇಶೇ ದೇಶೇ ಕವಿಕುಲಗುರೋ ಸ್ಫೂರ್ತಿಮಾಲಂಬ್ಯ ತ್ವತ್ಕಾಂ ದ್ವೇಷೇ ದೇಶೇ ಕವಿಕುಲಗುರೋ ಸ್ಫೂರ್ತಿಮಾಲಂಬ್ಯ ತ್ವತ್ಕಾಂ ತ್ವತ್ಕಾಂ ಸ್ಫೂರ್ತಿಮಾಲಂಬ್ಯ ತ್ವತ್ಕಾಂ ಸ್ಫೂರ್ತಿಮಾಲಂಬ್ಯ ಸ್ಫೂರ್ತಿಮಾಲಂಬ್ಯ ಯುಷ್ಮತ್ ಕಾವ್ಯೋದಂತಂ ಯುಷ್ಮತ್ ದೇಶೇ ದೇಶೇ ಕವಿಕುಲಗುರೋ ಸ್ಫೂರ್ತಿಮಾಲಂಬ್ಯ ಯುಷ್ಮತ್ ಕಾವ್ಯೋದಂತಂ 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 ಕೃತ ಬಹುವಿಧ ಕೃತ ಬಹುವಿಧ ಕೃತ ಬಹುವಿಧ ಕಾವ್ಯೋದಂತಂ ಕೃತ ಬಹುವಿಧ ಕೃತ ಬಹುವಿಧ ಸಂತಿ ಸಂದೇಶರೂಪಾಃ ಸಂತಿ ಸಂದೇಶರೂಪಾಃ ಸಂತಿ ಸಂದೇಶರೂಪಾ ಸಂತಿ ಸಂದೇಶರೂಪಾಃ ಸಂತಿ ಸಂದೇಶರೂಪಾಃ ಸಂತಿ ಸಂದೇಶರೂಪಾಃ ವಾಗ್ವ್ಯಾಹಾರಾಃ ಸಂತಿ ಸಂದೇಶರೂಪಾಃ ವಾಗ್ವ್ಯಾಹಾರಾ 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 ಪರಮಿದಮಹಂ ವಾಗ್ವ್ಯಾಹಾರಾ ಪರಮಿದಮಹಂ ನೂತನಂ ಕರ್ತುಮೀಹೆ
ವಾಗ್ವ್ಯಾಹಾರ ಪರಮಿದಮಹಂ ನೂತನಂ ಕರ್ತುಮೀಹೆ ಪರಮಿದಮಹಂ ನೂತನಂ ಕರ್ತುಮೀಹೆ ಕಾಲೇ 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 ಕವನಸು ಸವನಂ ಕಾಲೇ ಕಾಲೇ ಕವನ ಸವನಂ ಕಾಲೇ ಕಾಲೇ ಕವನ ಸವನಂ ಪ್ರಾತಿಭೋನ್ಮಿ ಕಾಲೇ ಕಾಲೇ ಕವನ ಸವನಂ ಪ್ರಾತಿಭ ಪ್ರಾಪಣೀಯಂ ಕಾಲೇ ಕಾಲೇ ಕವನ ಸವನಂ ಪ್ರಾತಿಭ ಪ್ರಾಪಣೀಯಂ ಕಾಲೇ ಕಾಲೇ ಕವನ ಸವನಂ ಪ್ರಾತಿಭ ಪ್ರಾಪಣೀಯಂ ಕಾಲೇ ಕಾಲೇ ಕವನ ಸವನಂ ಪ್ರಾತಿಭ ಪ್ರಾಪಣೀಯಂ. ಕವಿಗೆ ಸಂಬೋಧನೆ ಮಾಡಿಯೇ ಪದ್ಯ. ಕಾಳಿದಾಸ ನಿನ್ನ ಕಾವ್ಯದ ಸ್ಫೂರ್ತಿಯಿಂದ ಬೇಕಾದಷ್ಟು ಜನ ದೇಶೇ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇಕಾದಷ್ಟು ದೂತ ಕಾವ್ಯಗಳನ್ನು ಹೇಳಿದ್ರು. ಅದು ಒಂದೊಂದು ಪ್ಲೇಸಲ್ಲಿ ಒಂದೊಂದು ತರಹ ಬಂತು ಅಂತ. ಅಂದರೆ ಒಂದೂರಿಂದ ಇನ್ನೊಂದು ಊರಿಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಂತ ಕಾಳಿದಾಸನ ಮೇಘದೂತವನ್ನು ತುಂಬ ಜನ ಬಳಸಿಕೊಂಡು ಬೇಕಾದಷ್ಟು ಅನುಕರಣೆಯನ್ನು ಮಾಡಿದ್ರು. ಬೇಂದ್ರೆ ಅವರು ಹೇಳೋ ತರಹ ಶುಕ ಕಾಕ ಕೋಕ ದೂತ ಅಂತ, ಕಾಗೆ ಗೂಬೆ ಕೋಗಿಲೆ ಈ ಥರ ಬೇರೆ 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 ರೀತಿಯಾಗಿ ಬಂತು. ಕಾಳಿದಾಸನ ಮೇಘದೂತ ಆದಮೇಲಿಂದ ವೇದಾಂತೇಶಿಕರ ಹಂಸದೂತ ಬಂತು, ಅಥವಾ ಹಂಸ ಸಂದೇಶ ಅಂತ ಕರೀತಾರೆ. ಆಮೇಲೆ ಒಂದು ದೊಡ್ಡ ಪರಂಪರೆಯೇ ಬಂತು, ದೂತ ಕಾವ್ಯ ಪರಂಪರೆ. ಧೋಯಿ ಅನ್ನುವನು ಒಬ್ಬ ಪವನ ದೂತ ಅಂತ ಮಾಡ್ದ, ಇನ್ನೊಬ್ಬ ಪದಾಂಕ ದೂತ, ಪಾದದ ಹೆಜ್ಜೆ ಗುರುತಿನ ದೂತ ಅಂತ ಮಾಡ್ದ. ಮತ್ತೆ ಚಕ್ರವಾಕ ದೂತ, ಕೋಕದೂತ ಅಂತ ಒಂದು ಬಂತು, ಮಯೂರ ದೂತ ಅಂತ ಒಂದು ಬಂತು, ಉದ್ದಂಡ ಕವಿಯ ಕೋಕಿಲ ದೂತ ಅಂತ ಒಂದು ಬಂತು. ಹಾಗಲ್ಲದೆ ವಿಡಂಬನ ದೂತಗಳು, ಕಾಕದೂತ, ಶುನಕದೂತ ಮೊದಲಾದ ಬಗೆ ಬಗೆಯ ದೂತಗಳು ಬಂದವು. ಸುಮಾರು 120ಕ್ಕೂ ಹೆಚ್ಚು ದೂತಕಾವ್ಯಗಳು ಸಂಸ್ಕೃತದಲ್ಲಿ ಸಿಗುತ್ತವೆ. ಅದರೊಳಗೂ 20ನೇ ಶತಮಾನದ ಈಚೆಗೆ ಬಹಳಷ್ಟು ಬಂದಿವೆ. ಮಂಡಿಕಲ್ ರಾಮಶಾಸ್ತ್ರಿಗಳು ಮೇಘ ಪ್ರತಿಸಂದೇಶ ಅಂತ, ಯಕ್ಷಿ ಕಳಿಸ್ಕೊಡ್ತಕ್ಕಂಥ ರಿಟರ್ನ್ ಪ್ರತ್ಯುತ್ತರ ರೂಪವಾದಂಥ ಮೇಘ ಪ್ರತಿಸಂದೇಶ ಅಂತ ಅದು. ಹಾಗಲ್ಲದೆ ಸಹಸ್ರಬುದ್ಧಿ ಅಂತಕ್ಕಂಥವರೊಂದು ವಿಡಂಬನ ದೂತವನ್ನು ಬರೆದಿದ್ದಾರೆ, ಕಾಕದೂತ ಅಂತ. ಅದು ಧಾರವಾಡದ ಜೈಲಿನಲ್ಲೊಬ್ಬ ಇರ್ತಕ್ಕಂಥವನು ಪೂನಾದಲ್ಲಿರ್ತಕ್ಕಂಥ ಪ್ರೇಯಸಿಗೆ ಕಾಗೆಯ ಮೂಲಕವಾಗಿ ಕಳಿಸ್ಕೊಡ್ತಕ್ಕಂಥದ್ದು ಅಂತ. ಕೃಷ್ಣಯ್ಯರ್ ಅಂತ ಹೇಳ್ಬಿಟ್ಟಿದ್ರೆ ಒಬ್ಬರು ಇನ್ನೊಂದು ತಮಿಳುನಾಡಿನ ಕಾಕದೂತವನ್ನು ಕಳಿಸ್ಕೊಡ್ತಾರೆ. ಅವರು ತಿರುನಲ್ವೇಲಿಯಿಂದ ಮೊದಲುಗೊಂಡು ತಿರುತ್ತಣಿವರೆಗೂ ಇರತಕ್ಕಂಥ ಒಂದು ಸಂದೇಶ ಕಾವ್ಯವನ್ನು ಕಳಿಸಿಕೊಟ್ರು. ಹಾಗೆ ದಾಕ್ಷಿಣಾತ್ಯ ಮೇಘದೂತ ಅಂತ ಪಶ್ಚಿಮದ ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬ ಆಂಧ್ರದ ಪಂಡಿತರು ತಮ್ಮ ಹೆಂಡತಿಗೋಸ್ಕರವಾಗಿ ರಾಜಮಂದ್ರಿ ಹತ್ತಿರಕ್ಕೆ ಸಂದೇಶ ಕಳಿಸ್ಕೊಡ್ತಕ್ಕಂಥದ್ದು. ಹೆಂಗಂದ್ರೆ ಹಂಗೆ ವರ್ಟಿಕಲ್ಲು ಹಾರಿದಾಂಟಲ್ ಆಗಿ ಮೋಡ ಓಡಾಡೋದು ಸಾಧ್ಯವಿಲ್ಲದೆ ಇರೋ ದಿಕ್ಕಲ್ಲೆಲ್ಲ ಸಂದೇಶಗಳು ಮೋಡದ್ದೇನೆ ಇಟ್ಟು ಮಾಡಿಕೊಟ್ಟಿದ್ದಾರೆ. ಮೃಗಾಂಕ ದೂತ ಅಂತ ಅಭಿರಾಜ್ ರಾಜೇಂದ್ರ ಮಿಶ್ರಾ ಅವರು ಬಾಲಿ ದ್ವೀಪದಲ್ಲಿಂದ ತಮ್ಮ ಬಂಧು ಮಿತ್ರರನ್ನೆಲ್ಲ ಮಾತಾಡಿಸ್ಕೊಂಡು ಬಾ ಅಂತ ಚಂದ್ರನಿಗೆ ಕಳಿಸಿಕೊಡ್ತಕ್ಕಂಥ ದೂತವಾಗಿ ಇಡೀ ಇಂಡಿಯಾನ್ ಸುತ್ತಿ ಬಂದ್ಬಿಡ್ತಾನೆ ಚಂದ್ರ. ಆ ರೀತಿಯಾಗೆಲ್ಲ ಮಾಡಿಕೊಟ್ಟಿದ್ದಾರೆ. ಹೀಗೆ ಬಹಳಷ್ಟು ಜನ ಮಾಡಿದ್ದಾರೆ. ಕೊನೆ ಮೊದಲಿಲ್ಲದಂಥ ರೀತಿಯಲ್ಲಿ ಬೆಳೆದು ಬಂದಿದೆ. ಕಡೆಗೆ ವೇದಾಂತಿಗಳು ಹಂಸದೂತ ಅಂತ ಇನ್ನೊಂದು ಬರೆದಿದ್ದಾರೆ. ಅದು ಈ ಮೂಲಾಧಾರ ಚಕ್ರದಲ್ಲಿರುವ ಕುಂಡಲಿ ಶಕ್ತಿ ಸಹಸ್ರಾರದವರೆಗೂ ಸಾಗುವಂಥ ರೀತಿ ಯಾವುದಿದೆ ಅದು ಹಂಸ ಅಂತನ್ನುವಂಥ ಸೋಹಂ ಅನ್ನುವಂಥ ನಿಶ್ವಾಸ ಉಚ್ಛ್ವಾಸ ರೂಪವಾಗಿರುವ ಆ ಒಂದು ಪ್ರಾಣಶಕ್ತಿಯನ್ನು ಇಟ್ಟುಕೊಂಡು ದೂತವಾಗಿ ಬೇಕಾದಂತೆ ದೂತ ಕಾವ್ಯಗಳನ್ನು ಬರೆದಿದ್ದಾರೆ. ಹಾಗೆ ಎಲ್ಲ ದೇಶಾಧೀನವಾಗಿ ಬಂದಿದೆ. ಆದರೆ ಕಾಲಾಧೀನವಾಗಿ ಯಾರೂ ಮಾಡಿಲ್ಲ. ಕವಿಕುಲ ಗುರುವೇ ಕಾಲದಲ್ಲಿ ಥ್ರೂ ದಿ ಪ್ಯಾಸೇಜ್ ಆಫ್ ಟೈಮ್ ಯಾರೂ ಮಾಡಲಿಲ್ಲ, ಅದನ್ನು ನಾನು ಮಾಡೋಕೆ ಹೊರಟಿದ್ದೀನಿ ಅಂತ. ಸಂಸ್ಕೃತದಲ್ಲಿ ಒಂದು ಹಿಂದೆ ದೂತ ಕಾವ್ಯವನ್ನು ಬರೆಯೋಕೆ ಆರಂಭ ಮಾಡುತ್ತೆ. ಅಂದರೆ ಅದು ಕಾಲೇ ಕಾಲೇ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಆಯಾ ಕಾಲದಲ್ಲಿ ಅಂತ ಒಂದು, ಪ್ರತಿ ಕಾಲದಲ್ಲಿಯೂ ಅಂತ. ಸಾಮಾನ್ಯಕ್ಕೆ ನನ್ನ ಸ್ನೇಹಿತರುಗಳಿಗೆ ಮುಂದೆ ಬರ್ತಕ್ಕಂಥದ್ದು ಹತ್ತಿರದಲ್ಲೇ ಆಷಾಢ ಇದೆ. ಈಗ ನಾವು ಜ್ಯೇಷ್ಠ ಮಾಸದಲ್ಲಿದ್ದೀವಿ. ಆಷಾಢ ಪ್ರತಿಪತ್ತಿನಂದು ಮೇಘದೂತದ ಜಯಂತಿ. ಹಾಗಾಗಿ ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನು ಅಂತ ಮೋಡ ಪ್ರಸ್ಥಾನ ಮಾಡುವಂಥ ದಿವಸ. ಆ ದಿವಸ ಕೆಲವು ಸ್ನೇಹಿತರಿಗೆ 1-2 ಪದ್ಯಗಳನ್ನು ಪೋಸ್ಟ್ ಮಾಡುವಂಥದ್ದು ರೂಢಿಯಲ್ಲಿ ಇದೆ ನನಗೆ. ಅಂದರೆ ಮತ್ತೆ ಕಾಲಕ್ಕೆ ದೂತನನ್ನು ಕಳಿಸ್ತೀನಿ ಅಂತ. ಇವರೆಲ್ಲ ಬಳಸಿಕೊಂಡಂಥ ದೂತಗಳು ಬೇರೆ ಬೇರೆ ದೂತ, ಬೇರೆ ಬೇರೆ ದೇವತೆಗಳಿಗೆ, ಬೇರೆ ಬೇರೆ ಪ್ರಿಯರಿಗೆ ಇವರಿಗೆಲ್ಲ. ನಾನು ನಿನ್ನನ್ನೇ ಕುರಿತು
ಪ್ರತಿಭಾದೂತವನ್ನು ಕಳಿಸ್ತೀನಿ, ಕಾಲದ ಪ್ರವಾಹದಲ್ಲಿ ಕಳಿಸ್ಕೊಡ್ತೀನಿ ಅಂತ. ಆ ದೂತಕಾವ್ಯ ಆರಂಭ ಮಾಡಿದ್ದು ಹೇಗಿದೆ ಅಂತಂದರೆ 21ನೇ ಶತಮಾನದಿಂದ ವಾಪಸ್ ಹಿಂದೆ ಹೋಗ್ತಾ ಕಾಳಿದಾಸನ ಕಾಲಕ್ಕೆ ರೀಚ್ ಆಗ್ತೀವಿ. ಆ ಕಾಳಿದಾಸನ ಕಾಲದಲ್ಲಿ ಕಾಳಿದಾಸನ ಸಂವಾದ ಮಾಡೋದಕ್ಕೆ ನಮಗಿರೋ ದಾರಿ ಒಂದೇ, ಇರುವಂಥ ದೂತ ಒಂದೇ ಪ್ರತಿಭೆಯಿಂದ ನಾವು ಕಾಳಿದಾಸನ ಕಾಣಬೇಕೇ ಹೊರತು ಇಲ್ಲಿ ಬೇರೆ ಯಾವುದೇ ದಾರಿ ಅನ್ನುವಂಥದ್ದು ಇಲ್ಲ ಅಂತ. ಹೀಗಾಗಿ ಪ್ರತಿಭಾದೂತವನ್ನು ಇಟ್ಟುಕೊಂಡು ಕಾಲವಾಗಿ ಮಾಡಿಕೊಡ್ತೀನಿ. ಅದು ಇದುವರೆಗೂ ಅದಕ್ಕೆ ಕಾಲ ಬಂದಿಲ್ಲ, ರಚನೆ ಪೂರ್ತಿ ಆಗಿಲ್ಲ. ಮತ್ತೊಂದು ಸ್ವಾರಸ್ಯ ಏನೆಂದರೆ ಪ್ರತಿಯೊಬ್ಬರು ಕಾಲದಲ್ಲಿ ಮಾಡ್ತಾರೆ. ನಮ್ಮ ಬುದ್ಧಿಗೆ ತೋಚಿದಷ್ಟು ಕವಿ ಕಾಳಿದಾಸನಿಗೆ ದೂತ ಅದು ಕಾಲೇ ಅನ್ನುವುದಲ್ಲಿ 2 ಬಾರಿ ಕಾಲೇ ಅಂತ ಮಾಡಿದ್ರಿಂದ ಗೊತ್ತಾಗುತ್ತೆ ನನ್ನ ದೂತ ಕೂಡ ಒಂದು ಕಾಲಕ್ಕೆ ಬರುತ್ತೆ ಹೋಗುತ್ತೆ. ಕವಿ ಮಾತ್ರ ಇರ್ತಾನೆ, ಯಾವುದೋ ಒಬ್ಬೊಂದು ಪ್ರತಿಭೆ ಇರ್ತದೆ, ಕಾಲ ಪ್ರವಾಹದಲ್ಲಿ ತೇಲಿ ಬಿಡ್ತಕ್ಕಂಥದ್ದಾಗುತ್ತದೆ. ಕೊನೆ ಮೊದಲಿಲ್ಲದೆ ಆ ದೌತ್ಯ ನಡೆಯುತ್ತದೆ. ಈ ದೂತಕಾವ್ಯ ಪರಂಪರೆಯ ಮೂಲವನ್ನ ವೇದದಲ್ಲಿಯೇ ಹೇಳ್ತಾರೆ. ರಾತ್ರಿ ವ್ಯಖ್ಯಾತ್ರಿ ಅಂತ ರಾತ್ರಿ ಸೂಕ್ತದಲ್ಲಿಯೇನೆ ರಾತ್ರಿಯನ್ನೇ ದೂತನನ್ನಾಗಿ ಕಳಿಸಿಕೊಡ್ತಕ್ಕಂಥದ್ರಿಂದ ಮೊದಲುಗೊಂಡು ಸೀತಾ ಹನುಮಂತ ರಾಮರ ನಡುವೆ ಇದ್ದಂತಹ ದೌತ್ಯ ಹನುಮತ್ ದೂತ ಅಥವಾ ನಳದ ಮೆಂತಿಯರಲ್ಲಿದ್ದಂತಹ ಹಂಸದೂತ ಈ ರೀತಿ ಬೆಳೆದು ಬಂತು ಅಂತ. ಅರೆ ಇದನ್ನೊಂದು ಎಟರ್ನಲ್ ಥೀಮ್ ಆಗಿ ಮಾಡಿಕೊಟ್ಟದ್ದು ಕಾಳಿದಾಸನತೆ ವಿಶಿಷ್ಟ ಶಕ್ತಿ. ಯಾಕೆ ಅದು ಬಂತು ಅಂತಂದರೆ ನನಗನ್ಸುತ್ತದೆ ಮನುಷ್ಯನಿಗೆ ಸನ್ನಿವೇಶ ಆಕ್ಚುಲೈಸ್ ಆಗುವುದಕ್ಕಿಂತ ಆಗುತ್ತದೆ ಎನ್ನುವ ಆಂಟಿಸಿಪೇಷನ್ನೇ ಬಹಳ ಮಧುರವಾದದ್ದು. ಇಟ್ಸ್ ಎ ಮೋರ್ ರೊಮ್ಯಾಂಟಿಕ್ ಫೀಲಿಂಗ್, ತುಂಬ ಸುಂದರವಾದದ್ದು. ಆಗುತ್ತದೆ ಅನ್ನುವುದು ಆಯಿತು ಅನ್ನೋದಕ್ಕಿಂತ ಹೆಚ್ಚು ಸುಂದರ. ಈ ಕಾರಣದಿಂದ ಅವನೇ ಕಾಳಿದಾಸನೇ ತನ್ನ ಕಾವ್ಯದಲ್ಲಿ ಹೇಳಿದಂತೆ ಗಂಡನ್ನ ನೋಡೋದಕ್ಕಿಂತಲೂ ಗಂಡನ ಮಾತಿದೆಯಲ್ಲ ಅದು ಎಷ್ಟೋ ಮಧುರವಾದದ್ದು ಅಂತ ಹೇಳ್ಬಿಟ್ಟು, ಸಂಗಮಾತ್ ಕಿಂಚಿದೂನಃ ಆದರೂ ಕೂಡ ಮಧುರವಾದದ್ದು ಅಂತ. ಈ ಕಾರಣದಿಂದ ಮೆಸೇಜ್ ಈಸ್ ಬೆಟರ್ ದ್ಯಾನ್ ಆಕ್ಚುಯಲ್ ಪರ್ಸನ್ ಅಂತ. ಈ ಎಲ್ಲ ಕಾರಣಗಳಿಂದ ನಮಗೆ ಗೊತ್ತಾಗುತ್ತದೆ ಆದರ್ಶ ಅನ್ನುವುದು ಒಂದು ಸೌಂದರ್ಯ, ಒಂದು ಪ್ರೀತಿ, ಒಂದು ಮಾಧುರ್ಯ ಅನ್ನುವ ಅರ್ಥದಲ್ಲಿ ಆ ದೂತಕಾವ್ಯದ ಸಂದೇಶ ಅಂತ. ಈಗ ನಾವು ಕಾವ್ಯವಾಚನಕ್ಕೆ ಹೋಗೋಣ. ವಿಕಚನವ ಕುಸುಂಭ ಸ್ವಚ್ಛ ಸಿಂಧೂರ ಭಾಸಾ ಪ್ರಬಲ ಪವನ ವೇಗೋದ್ಭೂತ ವೇಗೇನ ತೂರ್ಣೋ ಪ್ರಬಲ ಪವನ ವೇಗೋದ್ಭೂತ ವೇಗೇನ ತೂರ್ಣೋ ಪ್ರಬಲ ಪವನ ವೇಗೋದ್ಭೂತ ವೇಗೇನ ತೂರ್ಣ ತಟವಿಟಪಲತಾಗ್ರಾಲಿಂಗನ ವ್ಯಾಕುಲೇನ ದಿಶಿ ದಿಶಿ ಪರಿದಗ್ಧ ಭೂಮಯಃ ಪಾವಕೇನ ದಿಶಿ ದಿಶಿ ಪರಿದಗ್ಧ ಭೂಮಯಃ ಪಾವಕೇನ ಪ್ರಥಮ ವಯಸಿ ಜಾತಂ ಕಾವ್ಯಮೇತದೃತೂನಾಂ ಪ್ರಥಮ ವಯಸಿ ಜಾತಂ ಕಾವ್ಯಮೇತದೃತೂನಾಂ ನವಲಕವನಮುಕ್ತಂ ನವಲಕವನಮುಕ್ತಂ
नवलकवनं नवलकवनम् एतत् नवलकवनमेतत् ग्रीष्म भीष्मार्चिषां यत् ग्रीष्म भीष्मार्चिषां यत् अर्चिषां यत् प्रखरखर विकार प्राभव प्रखरखर विकार प्राभवम् प्रखरखर विकार प्राभवम् द्योतयत्तत् द्योतयत्तत् मम हृदि द्योतयत्तत् मम हृदि नव मम हृदि मम हृदि मम हृदि मम हृदि